ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಹೊಸ ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಡಾಕ್ಟರ್ ರಾಘವ್ ಮುರಳಿ-ಗಣೇಶ್ ಅವರು. ಇವರು ಒಸಾರಾ ಹೆಲ್ತ್ ನ ಸಹ ಸಂಸ್ಥಾಪಕರು ಮತ್ತೆ ಸಿಇಒ ಆಗಿದ್ದಾರೆ. ಸೊ ಒಸಾರಾ ಹೆಲ್ತ್ ಪ್ರೀವಿಯಸ್ಲಿ as CancerAid ಅಂತ. ಇವರು ಯುಕೆಯಲ್ಲಿ ವೈದ್ಯಕೀಯ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ RPA ಮತ್ತು ರಾಯಲ್ ನಾರ್ತ್ ಶೋರ್ ಆಸ್ಪತ್ರೆಗಳಲ್ಲಿ ಸ್ಕಿನ್, ಹೆಡ್ ಅಂಡ್ ನೆಕ್ ಅಂದ್ರೆ ಚರ್ಮ, ತಲೆ ಮತ್ತೆ ಕುತ್ತಿಗೆ ಕ್ಯಾನ್ಸರ್ಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ರೇಡಿಯೇಷನ್ ಆಂಕಾಲಜಿ ತಮ್ಮ ವಿಶೇಷ ಅರ್ಹತೆಗಳನ್ನು ಪೂರ್ಣಗೊಳಿಸುವ ಮೂಲಕ ಆಸ್ಟ್ರೇಲಿಯಾದ ಸಿಡ್ನಿಗೆ ತೆರಳಿದರು. ಸೊ ಬನ್ನಿ ಇವ್ರ ಮೂಲಕನೇ ಇವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ಮೊದಲು ನಮ್ಮ ಅಪ್ಪು ಕನ್ನಡ ರೇಡಿಯೋಗೆ ಸ್ವಾಗತ ರಾಘವ್ ಅವರೇ. ಇಟ್ಸ್ ಅವರ್ ಪ್ಲೆಜರ್. ಸೊ ಹೇಗೆ ಅನಿಸ್ತಾ ಇದೆ ನಮ್ಮ ಕನ್ನಡ ರೇಡಿಯೋಗೆ ಇಂಟ್ರೆಸ್ಟೆಡ್. ಕನ್ನಡ ಮಾತಾಡೋದು ನನಗೆ ಬಹಳ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಇಟ್ಸ್ ಅ ಗುಡ್ ಆಪರ್ಚುನಿಟಿ ನನಗೆ. ಸೊ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಇಟ್ಸ್ ಅವರ್ ಪ್ಲೆಜರ್. ನಮಗೂ ತುಂಬಾ ಹೆಮ್ಮೆ ಆಗ್ತಾ ಇದೆ, ಒಬ್ರು ಕನ್ನಡದವರು ಡಾಕ್ಟರ್, ಸರ್ಜನ್ ಇಲ್ಲಿ ಬಂದಿದ್ದಾರೆ ಅಂತ. ಸೊ ಬನ್ನಿ, ರಾಘವ್ ಅವ್ರದ್ದು ನಾನು ಕಿರು ಪರಿಚಯ ಮಾಡ್ಕೊಟ್ಟಾಯ್ತು. ಅವ್ರ ಮೂಲಕನೇ ಅವರ ಬ್ಯಾಕ್ ಗ್ರೌಂಡ್ ಕೂಡ, ಅವರ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ. ಸೊ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಪರಿಚಯ ಮಾಡ್ಕೊಡಿ. ನನ್ನ ಬ್ಯಾಕ್ ಗ್ರೌಂಡ್ ಅಂದ್ರೆ, ಥ್ಯಾಂಕ್ಸ್ ಫಾರ್ ಇಂಟ್ರೊಡಕ್ಷನ್. ನನ್ನ ಬ್ಯಾಕ್ ಗ್ರೌಂಡ್, ನಾನು ಅಂದ್ರೆ ಕನ್ನಡದ ಮನೇಲೆ ಹುಟ್ಟಿದ್ದು. ಸೊ ನಮ್ಮ ಪೇರೆಂಟ್ಸ್, ಅಪ್ಪ ಅಮ್ಮ ಕನ್ನಡದವರು, ಅಂಡ್ ಎಲ್ಲರೂ ಬೆಂಗಳೂರಿಂದಾನೆ. ಸೊ ಅಂಡ್ ನಮ್ಮ ಅಜ್ಜಿ ತಾತ ಎಲ್ಲರೂ ಬೆಂಗಳೂರಿಂದ. ಸೊ ನಾನು ಆಕ್ಚುಲಿ ಹುಟ್ಟಿದ್ದು ಇರಾನ್ ಅಲ್ಲಿ ಹುಟ್ಟಿದ್ದು. ನನ್ನ ಪೇರೆಂಟ್ಸ್ ಮುಂಚೆ ಅವ್ರು ಇಮಿಗ್ರೆಂಟ್ಸ್ ಆಗಿದ್ರು ಇರಾನ್ಗೆ. ಮೈ ಮದರ್ ಇಸ್ ಅ ಡಾಕ್ಟರ್ ಅಂಡ್ ಶಿ ಹ್ಯಾಡ್ ಗಾನ್ ಟು Iran, and my father had gone to Iran. He's an engineer, so they had gone there as immigrants, and I was born there. ಆಮೇಲೆ ಇರಾನ್ ಅಲ್ಲಿ ಚಿಕ್ಕ ಮಕ್ಕಳು ಬೆಳೆಸೋದು ಅಷ್ಟು ಸ್ವಲ್ಪ ಕಷ್ಟ ಟೈಮು. ಸೊ ಅವರು ತಲೆ ಸ್ವಲ್ಪ ಕೆರ್ಕೊಂಡು ಎಲ್ಲಿ ಹೋಗೋಣ ಅಂತ ಅವ್ರು ಯೋಚನೆ ಮಾಡಿದ್ರು. ಅವಾಗ ಇರಾಕ್ ವಾರ್ ನಡೀತಾ ಇತ್ತು. ಸೊ ಬಹಳ ಕಷ್ಟ ಟೈಮು. ಸೊ ಒಂದು ಹಾಲಿಗೆ, ಸಕ್ಕರೆಗೆ, ಎಲ್ಲದಕ್ಕೆ ಲೈನ್ ನಿಂತ್ಕೊಳ್ಬೇಕಾಗಿತ್ತು, ಕ್ಯೂ ಆಗ್ಬೇಕಾಗಿತ್ತು. ಒಂದ್ ದಿವಸ ಒಂದ್ ದೊಡ್ಡ ಲೈನ್ ಇತ್ತು. ನಮ್ಮ ಫಾದರ್ ಆ ಲೈನ್ಗೆ ಹೋದ್ರು. ಆ ಲೈನ್, ಎಂಡ್ ಆಫ್ ದ ಲೈನ್ ಇದ್ದು ನ್ಯೂಜಿಲೆಂಡ್ ಇಮಿಗ್ರೇಷನ್. ಅವ್ರಿಗೆ ಆಕ್ಚುಲಿ ನ್ಯೂಜಿಲೆಂಡ್ ಅನ್ನೋ ಕಂಟ್ರಿ ಗೊತ್ತಿರ್ಲಿಲ್ಲ. ಬಟ್ ಅವ್ರು ಇದೇನಿದು ಇಮಿಗ್ರೇಷನ್, ಬಹಳ ಸೇಫ್ ಆಗಿ ಕಾಣುತ್ತೆ ಈ ಕಂಟ್ರಿಗೆ. ಅಂದ್ರೆ ಆ ಇಡೀ ಲೈನ್ ಅಲ್ಲಿ ಅವರು ಒಬ್ಬರೇ ಇಂಗ್ಲಿಷ್ ಮಾತಾಡ್ತಿದ್ರು. ಸೊ ಆ ಇಮಿಗ್ರೇಷನ್ ಬಂತು. ಸೊ ನಾವೆಲ್ಲರೂ ಫ್ಯಾಮಿಲಿ ಆಗಿ ನ್ಯೂಜಿಲೆಂಡ್ ಹೋದ್ವಿ. ನಾನು ಬಹಳ ಐ ವಾಸ್ 3-4 months old baby. ಸೊ ನಾನು ವಾಪಸ್ ಇರಾನ್ ಹೋಗಿಲ್ಲ. ಸೊ ಅವಾಗ ನ್ಯೂಜಿಲೆಂಡ್ ಅಲ್ಲಿ ನಾನು ಬೆಳೆದಿದ್ದು ಹುಟ್ಟಿದ್ದು ಇರಾನ್ ಅಲ್ಲಿ. ಅಂಡ್ ನಾನು ಅರ್ಲಿ ಚೈಲ್ಡ್ಹುಡ್ ಅಲ್ಲಿ 5 years old ಅಲ್ಲಿ ಈಗಲೇ ಹೇಳ್ತಿದ್ದಲ್ಲ. ಸೊ ನಮ್ಮ ಪೇರೆಂಟ್ಸ್ ವರ್ ಅಗೇನ್ ದಟ್ ಸೇಮ್ ಇಮಿಗ್ರೆಂಟ್, ಡಿಫಿಕಲ್ಟ್ ಇಮಿಗ್ರೆಂಟ್ ಸ್ಟೋರಿ ಆಫ್ ಲೈಕ್ trying to make it when you come to a new country without too much in hand. So my mom, as a doctor, she was preparing for exams, and my father was working. So ended up being I spent a lot of time with my grandparents, and so back in Bangalore. So quite formative years away. 4 years ಇಂದ 10 ವರ್ಷವರೆಗೂ ನಾನು ಸ್ಕೂಲಿಂಗ್ ಮಾಡಿದ್ದು ಬೆಂಗಳೂರಲ್ಲಿ. So and then I came back to New Zealand and then finished high school, university, went to the UK to do medical school, and then came back to Australia. So ತುಂಬಾ ಟ್ರಾವೆಲ್ ಮಾಡಿದ್ದೆ. ಟ್ರಾವೆಲ್ ಚೆನ್ನಾಗಿ ವರ್ಕ್ ಟ್ರಿಪ್ ತರ ಆಗಿದೆ. I've lived in 4 countries, but Australia now is home. That's so nice. So ನಿಮ್ಮ ಒಂದು ಈ ಪರಿಚಯ ಬ್ಯಾಕ್ ಗ್ರೌಂಡ್ ಹೇಳಿದ್ದು ತುಂಬಾ ಖುಷಿ ಆಯ್ತು. ಹಾಗೆ ನಾನು ಈಗ ಹೇಳ್ದಂಗೆ ಶ್ರೋತೃಗಳೇ, ರಾಘವ್ ಅವರು ನಾಟಿಂಗ್ಹ್ಯಾಮ್ ಯೂನಿವರ್ಸಿಟಿಯಲ್ಲಿ ಬ್ಯಾಚಲರ್ ಆಫ್ ಮೆಡಿಸಿನ್ ಸೈನ್ಸ್ ಮತ್ತೆ MBBS MD ಪದವಿಯನ್ನು ಪಡೆದಿದ್ದಾರೆ. ಮತ್ತೆ ರಾಯಲ್ ಆಸ್ಟ್ರೇಲಿಯನ್ ಕಾಲೇಜ್ ಆಫ್ ರೇಡಿಯಾಲಜಿಸ್ಟ್ ಅಲ್ಲಿ FRANZCR ನಿಂದ ರೇಡಿಯೇಷನ್ ಆಂಕಾಲಜಿ ಫೆಲೋಶಿಪ್ ಹೊಂದಿದ್ದಾರೆ. ಸೊ ನಿಮಗೆ ಈ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾಕೆ ಇಷ್ಟೊಂದು ಆಸಕ್ತಿ ಬಂತು? Look, ನನಗೆ quite young age in the exposure to medical field. As I said, my mother is a doctor. She's a general practitioner. My grandmother is a doctor. Wow. My sister's a dentist, and there's a lot of medicine in the family. So growing up, I was exposed to it. Even when I was in high school, class admele, I used to go and sit in my mother's surgery. And I used to see patients, see how dedicated she was to the work. It was something that really inspired me. And then meeting other doctors growing up, and like sort of more senior doctors, it really inspired me. So, and my marks were good enough that I could get to medical school. So I started medical school, and then specifically medical school odaga, you have to think about which specialty you want to start to do.
And I got a lot of exposure through a family friend initially in oncology in New Zealand. I used to come back for summer holidays, so our jothe ಅವ್ರನ್ನ shadow ಮಾಡ್ತಾ ಇದ್ದೆ. ಆಮೇಲೆ just the care of those patients was something that really inspired me. And ತುಂಬಾ fields of medicine ಅಲ್ಲಿ patients ಗೆ ಬರೋರು there's a challenge with them, as in like you have to fix the problem. But the challenges that cancer patients face is really difficult. They have been given a life-altering condition diagnosis immediately, and then any help that you can give them is very well received. So these patients were very in need of support, and that was something that really inspired me again and made me quite passionate about cancer care. And I had a few good mentors in university growing up, and our jottegella my clinical work started, and then I joined the fellowship program in RPA Hospital in Sydney. ಸೊ ಈ ರೇಡಿಯೇಷನ್ ಆಂಕಾಲಜಿ ಅಂದ್ರೆ ಇದನ್ನು ವಿಕಿರಣ ಶಾಸ್ತ್ರ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆನೂ ವಿವರಿಸಿ, ಏನಿರುತ್ತೆ ಈ ಒಂದು ರೇಡಿಯೇಷನ್ ಆಂಕಾಲಜಿ? ಸೊ ಕ್ಯಾನ್ಸರ್ is a disease of abnormal growth, speaking. And to treat cancer, relatively speaking, there's 3 types of ways to treat cancer. One, do surgery, so cutting it out. Innondu, chemotherapy, drugs, tablets, infusions. And the third is radiation. So if you think of there's 3 legs of the stool, one of those is used, or sometimes all 3 are used, sometimes a combination of those are used to treat cancer. Radiation is high energy X-rays. So in mamuli X-ray iruttalla, X-rays energy ashtu high illa, but higher energy idre that actually it can damage the cells. ಡ್ಯಾಮೇಜ್ ಒಳ್ಳೆದನ್ನು ಸೆಲ್ ಡ್ಯಾಮೇಜ್ ಮಾಡೋದು, ಕ್ಯಾನ್ಸರ್ ಸೆಲ್ ಡ್ಯಾಮೇಜ್ ಮಾಡಬಹುದು. ಸೊ ಇದು ಎರಡು ಟೈಪ್, ಒಳ್ಳೆದನ್ನು ಡ್ಯಾಮೇಜ್ ಮಾಡುತ್ತೆ, ಕೆಟ್ಟದು ಎರಡು ಮಾಡುತ್ತೆ. ಬಟ್ ಒಳ್ಳೆ ಸೆಲ್ಸ್ ರಿಪೇರ್ ಮೆಕಾನಿಸಮ್ಸ್ ಇದೆ, ಅದು ರಿಪೇರ್ ಆಗುತ್ತೆ. ಕ್ಯಾನ್ಸರ್ ಸೆಲ್ಸ್ ಅಲ್ಲಿ ಜನರಲಿ ಸ್ಪೀಕಿಂಗ್ ರಿಪೇರ್ ಮ್ಯಾಲ್ ಫಂಕ್ಷನ್ ಇದೆ. ಸೊ ಆ ರಿಪೇರ್ ಕಡಿಮೆ ಆಗುತ್ತೆ, ಸೊ ಅದು ಸತ್ತೋಗುತ್ತೆ. ಸೊ there's a trade off there between the normal cells. So then you give high energy X-rays to cancer cells, and then over time they die. That's the theory behind radiation theory, and we treat many cancers. Over 100 cancer types are treated with radiation treatment. So ಅಂದ್ರೆ chemotherapy ಇದು ಎರಡು ಡಿಫರೆಂಟ್ ಆಗಿದೆ. Different, yeah. So chemotherapy is generally given by medical oncologists. So chemotherapy, immunotherapy is given by medical oncologists. Radiotherapy or radiation therapy is given by radiation oncologists. So ಸುಮ್ಮನೆ ಜನರಲ್ ಆಗಿ ಏನು ಕೀಮೋಥೆರಪಿ ಅಂದ್ರೆ ಏನಂತ ಸ್ವಲ್ಪ ಹೇಳಿ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? So look, chemotherapy is again using drugs to treat cancer. So again uses the target for any treatment of cancer is the DNA. So these drugs, whether it's traditional chemotherapy or even new, we hear about things like immunotherapy, hormonal therapy, generally given by medical oncologists, and they attack the DNA of growing cells. And cancer cells are growing abnormally fast, so therefore they're the target, and then their repair is something that doesn't occur efficiently. ಸೊ ಈ ತರ ನೀವು ಕ್ಯಾನ್ಸರ್ ಬಗ್ಗೆ ಎಲ್ಲ ಹೇಳಿದ್ರಿ, ಲೈಕ್ ಈ ಕೀಮೋಥೆರಪಿ ಅಂದ್ರೇನು, ರೇಡಿಯೇಷನ್ ಆಂಕಾಲಜಿ ಅಂದ್ರೆ, ಸೊ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ. ಈಗ ಜನರಿಗೆ ಕ್ಯಾನ್ಸರ್ ಹೇಗೆ ಬರುತ್ತೆ, ಆಕ್ಚುಲಿ ಏನ್ ಅದ್ರ ಕಾರಣ ಏನಿರುತ್ತೆ, ಕಾಸಸ್ ಏನು? ಕ್ಯಾನ್ಸರ್ ಇಸ್ ನಾಟ್ ಒನ್ ಥಿಂಗ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂದ್ರೆ ಆ ತರ ಹೇಳಕ್ಕಾಗಲ್ಲ. ಇದು ಮಾಡಿದ್ರೆ ಇದು ಬರುತ್ತೆ, ಇದು ಮಾಡಿದ್ರೆ ಬರಲ್ಲ ಅಂತ ಆ ತರ ಆಗಲ್ಲ. ಬಟ್ ಕ್ಯಾನ್ಸರ್ ಇಸ್ ಅ ಚಾನ್ಸ್ ಇವೆಂಟ್. So if you now just going through life alli, every single day, for example, nam DNA nalli roughly 400,000 times per day there is a damage to our cells. 99.99999% of the time our damage repair agutte, because we have highly conserved repair mechanisms in our body. Our body is excellent at repairing the damaged DNA. Anything, sunlight can cause it, alcohol. There are lots of reasons that cause their carcinogens. These carcinogens can cause the damage body to DNA. has the ability to repair itself, actually. And if the repair doesn't happen, and it's in an area which is programmed to increase the growth, then that cell becomes more likely to become cancerous. So that is kind of what cancer is. It's an abnormal growth of cells. It's when a normal cell has lost its signals to die and to live and grow normally, it just grows and grows and grows. And it grows, and depends where it grows. If it grows in the breast, it's breast cancer. If it grows in the brain, it's brain cancer. Lung cancer, etc. And those mutations, the damage that happens in the DNA, depending on where it is in the code, it can be a really important part of the DNA where it expresses various protein,
um, and then if that isn't repaired, then that can develop into a cancer. So in many ways, cancer is a chance event. Okay. So that's why it happens. The median time when cancer occurs in life is between the ages of 60 70 varsha. That is the time when people get cancer, because it's a chance event. ಹೌದು. Generally ಬಾಡಿದ speaking, over time. ಇಮ್ಯುನಿಟಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. Yeah, the repair mechanisms are probably less. Okay. More exposure to exogenous carcinogens. Okay. Sometimes the cancer takes decades for these. Build up all there's a the latency period. Like you might get the insult when you're in your 30s and 40s, but it takes a while for that to manifest as as actually a cancer cell that's abnormal. So. And so that's why people, when they say, ಯಾವ ರಿಸ್ಕ್ ಇದೆ ಕ್ಯಾನ್ಸರ್ಸ್ಗೆ, ನಮಗೆಲ್ಲ ಕಾಮನ್ಲಿ ಗೊತ್ತು ಸ್ಮೋಕಿಂಗ್ ರಿಸ್ಕ್ ಇದೆ. ವೈ ಸ್ಮೋಕಿಂಗ್ ರಿಸ್ಕ್? ಬಿಕಾಸ್ ಆ ಒಂದು ಸಿಗರೆಟ್ ಅಲ್ಲಿ 300 ಕೆಮಿಕಲ್ಸ್ ಇದೆ. ಆಲ್ ದೋಸ್ ಕೆಮಿಕಲ್ಸ್ ಇನ್ಕ್ರೀಸ್ ದ ಡ್ಯಾಮೇಜ್ ರಿಸ್ಕ್ of developing cancer. So it is not that if you smoke you will get cancer. It is not that. So it is increasing the surface area risk of ಜಾಸ್ತಿ ಆಗುತ್ತೆ. Exactly right. Yes, Sunlight. ಡ್ರಿಂಕ್ ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ, ಅವ್ರು ಹೆಲ್ತಿ ಆಗಿ ಇರ್ತಾರೆ. ಕಂಪೇರ್ಡ್ ಟು ಸಮ್ ಪೀಪಲ್ ಆರ್ ಹೆಲ್ತಿ ಲೈಫ್ ಸ್ಟೈಲ್ ಇದ್ರು ಅವ್ರಿಗೆ ಕ್ಯಾನ್ಸರ್. But it's a chance event. ಚಾನ್ಸ್ ಅಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ. Exactly. If you increase the surface area of collecting the risk, that risk can hit you. ಯಾಕಂದ್ರೆ ಅದು ಸೆಲ್ಸ್ ನ ಡ್ಯಾಮೇಜ್ ಮಾಡ್ತಾ ಬರ್ತಾ ಇರುತ್ತೆ. ಸೊ ಈಗ ನೀವು ಕ್ಯಾನ್ಸರ್ ಅಂತ ಹೇಳಿದ್ರೆ ನೀವು ಒಂದು 60 ಅಬೌವ್ಗೆ ಜಾಸ್ತಿ ಚಾನ್ಸಸ್ ಇರುತ್ತೆ ಬಾಡಿಯಲ್ಲಿ ಅಂತ. ಈಗ ನೀವು ನೋಡಿದ್ರೆ ಚಿಕ್ಕ ಮಕ್ಕಳಿಗೂ ಕೂಡ ಕ್ಯಾನ್ಸರ್ ಬರ್ತಾ ಇದೆ. Unlikely it can happen, and they're generally more genetically. They already have in their genetic code when they're built, when we're born. Within the genetic code, there is probably some chromosomal abnormality that has come from birth. So congenitally, and often those cancers are linked to that. Okay. So versus sort of exogenous carcinogens, so something from outside, like common ones being alcohol, viruses, smoking, sunlight, are known like outside. It's not a collection of carcinogens that has occurred for children's cancer, but again, children's cancer is relatively speaking ತುಂಬಾ ರೇರ್ and thankfully. ಸೊ ನೀವ್ ಹೇಳಿದ ಪ್ರಕಾರ ಲೈಕ್ ಜೆನೆಟಿಕಲಿನೂ ಅದು ಅದನ್ನು ಒಂದು ಎಫೆಕ್ಟ್ ಆಗುತ್ತೆ. ಅಂದ್ರೆ ಈಗ ಏನಾದ್ರು ನಿಮ್ ಫ್ಯಾಮಿಲಿಯಲ್ಲಿ ಯಾರ್ದಾರು ಇದ್ರೆ ಅದೊಂದು ಕ್ರೋಮೋಸೋಮ್ ಅಲ್ಲಿ ಬರೋದ್ರಿಂದ ಚಿಕ್ಕ ಮಕ್ಕಳಿಗೆ ತುಂಬಾ ಅರ್ಲಿ ಕ್ಯಾನ್ಸರ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ the risk ಬಹಳ ಕಡಿಮೆ cancers children ಅಲ್ಲಿ, and they generally speaking you won't know those risks or those inherited conditions. ನೀವ್ ಹೇಳ್ದಂಗೆ ಬಾಡಿಯಲ್ಲಿ ಅದಾಗದೆ ಮ್ಯೂಟೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೆಲ್ಸ್. ಓಕೆ, ಅದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಈಗ ಸಾಮಾನ್ಯವಾಗೆಲ್ಲ ಹೇಳ್ತಾರೆ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿ ಇಟ್ಕೋಬೇಕು, ಕ್ಯಾನ್ಸರ್ ಬರಬಾರ್ದು ಅಂದ್ರೆ ಹೆಲ್ತಿ ಫುಡ್ ತಿನ್ಬೇಕು, ಹೆಲ್ತಿ ಇದೆಲ್ಲ ತಿನ್ಬೇಕು ಅಂತ. ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಹೌದು, ಅಂದ್ರೆ ಸೇಮ್ concept. So you increase the risks that you have. So right now we know, and risks change over time. ನಮಗೆ ಸೈನ್ಸ್ ಸ್ವಲ್ಪ ಜಾಸ್ತಿ ನಾಲೆಜ್ ಇನ್ಕ್ರೀಸ್ ಆಗ್ತಾ ನಮಗೆ ಅರ್ಥನೂ ಆಗ್ತಾ ಇದೆ ಯಾವುದು ನಾವು ತಿನ್ನೋದು, ನಮಗೆ ಸನ್ಲೈಟ್, ಲೈಕ್ ನನಗೆ ನನ್ನ ಸ್ಕಿನ್ ಕ್ಯಾನ್ಸರ್ ಪ್ರಾಕ್ಟೀಸ್ ಅಲ್ಲಿ ತುಂಬಾ ಜನಗಳು 1970s 1980s ಅಲ್ಲಿ they were in their 30s and 40s. These are people who in the 1930s in the 1970s ಅವ್ರಿಗೆ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ that skin cancers can develop because of sunlight. ಸೊ ಇವರೆಲ್ಲ ಎಣ್ಣೆ ಹಚ್ಕೊಂಡು ಹೊರಗಡೆ ಬೀಚ್ ಹೋಗ್ತಿದ್ರು. ಜಾಸ್ತಿ ಸನ್ಲೈಟ್ ಇದ್ರೆ ಬಹಳ ಹೆಲ್ತಿ ಅಂತ ಅನ್ಕೊಳ್ತಿದ್ರು. ನಮ್ಗೆ ಈಗ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಅವೇರ್ನೆಸ್ ಇಂದ, ಕ್ಯಾನ್ಸರ್ ಕೌನ್ಸಿಲ್ ಇಂದ ಮೆಸೇಜಸ್ ಅಲ್ಲಿ ಸನ್ಲೈಟ್ ಇಸ್ ಆಕ್ಚುಲಿ ಎ ಕಾರ್ಸಿನೋಜನ್. ಸೊ ಎನಿ ಎಕ್ಸ್ಪೋಜರ್ ಟು ಸನ್ಲೈಟ್ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಸ್ಕಿನ್ ಕ್ಯಾನ್ಸರ್. ಯುವಿ ರೇಸ್ ರೇಡಿಯೇಷನ್ಸ್ ಎಲ್ಲ ಕಾಸಸ್ ಎಸ್ಪೆಷಲಿ ಆಸ್ಟ್ರೇಲಿಯಾನಲ್ಲಿ ತುಂಬಾ ನಾವು ಅವರೆಲ್ಲರೂ 80s ಅಲ್ಲಿ ಇದ್ದಾರೆ. ಎಕ್ಸ್ಕ್ಯೂಸ್ ಮೀ, ಅವರೆಲ್ಲರೂ 80s ಅಲ್ಲಿ ಇದ್ದಾರೆ. ಸೊ that understanding and exposure of lifestyle leads to risks later on in life. Risks later on in life can cause cancers as well. ಸೊ ಇವಾಗಿಂದ ನೀವ್ ಹೇಳ್ದಂಗೆ ಲೈಕ್ ಸ್ಮೋಕ್ ಮಾಡಬೇಡಿ ಅಂತಾರೆ, ನೀವು ಮಾಡಿದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ. ಕ್ಯಾನ್ಸರ್ ಬರುತ್ತೆ ಅಂತ ಅಲ್ಲ, ಬಟ್ ನಿಮ್ಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಜಸ್ಟ್ ಸಿಮಿಲರ್ ಟು ದ ಸನ್ ಎಕ್ಸ್ಪೋಜರ್ ಆಸ್ ವೆಲ್. ಸೊ ಅದಕ್ಕೆ ಹೇಳ್ತಾರೆ ಎಲ್ಲ ಹ್ಯಾಟ್ ಹಾಕೊಳ್ಳಿ, ಸನ್ ಸ್ಕ್ರೀನ್ ಲೋಷನ್ ಹಾಕೊಳ್ಳಿ. ಸೊ ವೆನ್ ಯು ಎಕ್ಸ್ಪೋಸಿಂಗ್ ದ ಸ್ಕಿನ್, ಸೊ ಅದು ಸ್ಕಿನ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಬಿಕಾಸ್ ನಾವು ಹಾರ್ಮ್ಫುಲ್ ಸನ್ ರೇಡಿಯೇಷನ್ ಗೆ ಎಕ್ಸ್ಪೋಸ್ ಮಾಡ್ತೀವಿ. ಅದರ್ ಕಾನ್ಸೆಪ್ಟ್ಸ್ ಅಲ್ಲಿ even right now ನನಗೆ ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ, and we know that WHO, World Health Organization, has listed processed meat as a cancer causing agent. So something like eating like ham, for example, is
causes the risk of cancer. So ನಮ್ಮನೇಲಿ ನಾವು ಅದೆಲ್ಲ ಕಡಿಮೆ ಮಾಡಕ್ಕೆ ನೋಡ್ತಾ ಇದೀವಿ ಈಗ. And interestingly, just recently, WA Western Australia state ಅಲ್ಲಿ canteen, school canteen ಅಲ್ಲಿ they have stopped processed meat, which is incredible. You see that's a public health awareness because they know, like in the 1970s and 80s, and then afterwards it became skin cancer risk is because of exogenous things. We're starting to add these things into our lifestyle to start to reduce the risk factors. Certainly that build up over time. Okay, that's good. So ನೀವು ಒಂದು ಸ್ಪೆಷಲೈಸ್ಡ್ ಆಗಿರೋದು ಈ ಒಂದು ಸ್ಕಿನ್ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಆಕ್ಚುಲಿ. ಸೊ ನೀವು ಅದ್ರ ಬಗ್ಗೆನೇ ರೇಡಿಯೇಷನ್ ಆಂಕಾಲಜಿ ಎಲ್ಲ ಓದಿರೋದು, ಅದರಲ್ಲಿ ನೀವು MD ಕೂಡ ಮಾಡಿರೋದು. ಸೊ ನಿಮ್ಮ ಏನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಈ ತರ ಪೇಷಂಟ್ ಬಂದಾಗ, ಹೇಗೆ ನೀವು ಡಯಾಗ್ನೋಸ್ ಮಾಡ್ತೀರಾ, ಅದ್ರ ಬಗ್ಗೆ ಹೇಳಿ. ಸೊ ಜನರಲಿ ಇದೆಲ್ಲ ಟ್ರೀಟ್ಮೆಂಟ್ ಆಗೋದು ಟೀಮ್ ಅಲ್ಲಿ. ಅಂದ್ರೆ ದೇರ್ ಇಸ್ ವೆಲ್ ನೋನ್ studies that show that cancer na treat ಮಾಡೋದು different specialties ಇಂದ, because ನಾನು ಮುಂಚೆ ಹೇಳ್ತಿದ್ನಲ್ಲ, there's 3 legs of the stool treatment ಮಾಡಕ್ಕೆ: medical, surgical, so medical oncology, surgical oncology and radiation oncology. So generally speaking, we gather together as a team to treat these cancers. Okay. Most of the time oncologists actually ನಾವು ಡಯಾಗ್ನೋಸ್ ಯಾವತ್ತೂ ಜಾಸ್ತಿ ಮಾಡೋದಿಲ್ಲ ಕ್ಯಾನ್ಸರ್ಸ್, ಬಿಕಾಸ್ ಅವರು ಡಯಾಗ್ನೋಸ್ ಆದ್ಮೇಲೆ ಬರ್ತಾರೆ ನಮಗೆ. ಹೌದು, ಆಂಕಾಲಜಿಸ್ಟ್ ಬರ್ತಾರೆ, ಬಿಕಾಸ್ ಆಂಕಾಲಜಿಸ್ಟ್ ಬರೋದು ಓನ್ಲಿ ಆಫ್ಟರ್ ಕ್ಯಾನ್ಸರ್ ಡಯಾಗ್ನೋಸಿಸ್, ಹಿಸ್ಟಾಲಜಿ ಇದ್ಮೇಲೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಆಕ್ಚುಲಿ ಡಯಾಗ್ನೋಸಿಸ್ ಬರ್ತದೆ ಯೂಶಲಿ ಕಮ್ಯುನಿಟಿ ನಾಲ್ಕು GPs ಅಂಡ್ ಅದರ್ ಸರ್ಜಿಕಲ್ ಸ್ಪೆಷಲಿಸ್ಟ್. ನಂಗೆ ಒಂದು ಲಂಪ್ ಬಂದಿದೆ, ನನಗೆ ಬ್ಲಡ್ ಬಂದಿದೆ, ನನಗೆ ಈ ಸ್ಕಿನ್ ಅಲ್ಲಿ ಒಂದು ಲಂಪ್, ಚೇಂಜಸ್ ನೋಡ್ತಾರೆ. ಆಮೇಲೆ ಅವ್ರು GP ಗೆ ಹೋಗ್ತಾರೆ, GP will cut it out or they will send them to a dermatologist. ENT surgeon will go and take a small biopsy. ಆ ಬಯೋಪ್ಸಿ ಕಳಿಸ್ತಾರೆ. ಆ ಬಯೋಪ್ಸಿ ನಮಗೆ ಬರುತ್ತೆ, ಪೇಷಂಟ್ ಬರ್ತಾರೆ ಆ ಕ್ಲಿನಿಕ್ಗೆ. ಸೊ ವೀಕ್ಲಿ ಆ ಕ್ಲಿನಿಕ್ ನಡೆಯುತ್ತೆ. ಒಂದು 50-40 ಪೇಷಂಟ್ಸ್ ಇರ್ತಾರೆ ಆ ಕ್ಲಿನಿಕ್ ಅಲ್ಲಿ. ಅಂಡ್ ಅವ್ರ ಕೇಸಸ್ ಪ್ರೆಸೆಂಟ್ ಮಾಡ್ತಾರೆ. ಆ ಕೇಸಸ್ ನ ಬಗ್ಗೆ ಎಲ್ಲಾರ್ದು ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೀವಿ. ಅವ್ರ ಸೋಷಿಯಲ್ ಹೆಂಗಿದಾರೆ, ಮನೇಲಿ ಯಾರು ನೋಡ್ಕೊಳ್ಗಿದ್ದಾರೆ, ಎಷ್ಟು ಟ್ರೀಟ್ಮೆಂಟ್ ತಗೊಳ್ತಾರೆ, ಏನ್ ತರ ಇವ್ರನ್ನ ಟ್ರೀಟ್ ಮಾಡ್ಬೇಕು. ಓಕೆ, ಬಿಕಾಸ್ ಎಲ್ಲಾರ್ಗು ಸೇಮ್ ಒನ್ ಸೈಜ್ ಫಿಟ್ಸ್ ಆಲ್ ತರ ಟ್ರೀಟ್ ಮಾಡಕ್ ಆಗೋದಿಲ್ಲ. ಕೇಸ್ ಬೈ ಕೇಸ್, ಅಬ್ಸಲ್ಯೂಟ್ಲಿ. ಸೊ ಕ್ವೈಟ್ ಪರ್ಸನಲೈಸ್ಡ್ ಆ ತರ ಕೇರ್ ಮಾಡೋದು. ಅಂಡ್ ದೆನ್ some cancers will be more responsive to surgery, some cancers are more responsive to chemotherapy, some are more responsive to radiotherapy. ಅದೆಲ್ಲ ನಮಗೆ ಗೊತ್ತಿರುತ್ತೆ. ಸೊ ನಾವು ಹೇಳ್ತೀವಿ, ಓಕೆ, ಇದಕ್ಕೆ ಈ ಕಾಂಬಿನೇಷನ್, ಇದಕ್ಕೆ ಈ ಕಾಂಬಿನೇಷನ್. ಸೊ ಆಂಕಾಲಜಿಸ್ಟ್ ಡಿಸೈಡ್ ಮಾಡ್ತಾರೆ. ಇಂಪಾರ್ಟೆಂಟ್ಲಿ ಆಸ್ ಅ ಗ್ರೂಪ್, ಅಂಡ್ ನಾವೆಲ್ಲ ಗ್ರೂಪ್ ಆಗಿ ನಾವು ಸೈನ್ ಮಾಡ್ಬೇಕು ಆಕ್ಚುಲಿ ಗ್ರೂಪ್ ಆಗಿ, ಬಿಕಾಸ್ ಆ ತರ ಗ್ರೂಪ್ practice has been shown to improve the survival like 20-30% because there's less distortion. Because if you have a hammer, everything looks like a nail. So surgeon ಹೋದ್ರೆ ಅವ್ರು ಕಟ್ ಮಾಡ್ತಾರೆ. ರೇಡಿಯೇಷನ್ ಆಂಕಾಲಜಿ ಹೊರದ್ರೆ ನಾವು ರೇಡಿಯೇಟ್ ಮಾಡ್ತೀವಿ. ಮೆಡಿಕಲ್, ಸೊ ಎಲ್ಲಾನು we have to discuss it with each other. The team of doctors work ಮಾಡ್ತಾರೆ, and nurses and speech pathologists and dietitians, because you have to optimize the patient's conditions. Not just the doctors. Yes. Okay. But ಸಾಮಾನ್ಯವಾಗಿ ಹಾಗೆ ನಾನು ಇದನ್ನ ಕೇಳೋಣ ಅಂತ. ಸೊ ಸಾಮಾನ್ಯವಾಗಿ ಈ GPs ಹತ್ರ ಈಗೆಲ್ಲ ಅಂದ್ರೆ ಒಂದು 40 years ಆದ್ಮೇಲೆ ಎಷ್ಟೊಂದು ಫ್ರೀ ಸ್ಕ್ರೀನಿಂಗ್ ಟೆಸ್ಟ್ಸ್ ಅಂತ ಎಲ್ಲ ಮಾಡ್ತಾರೆ. ಅಂದ್ರೆ ಮುಂಚೆನೆ ನೀವು ಕಂಡಿಡ್ಕೋಬಹುದು ನಿಮ್ಗೆ ಏನಾರ ಕ್ಯಾನ್ಸರ್ ಇದೆಯಾ ಅಂದ್ರೆ 40 years ಎಬೋಗೆ ಎಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಹೇಳಿ. ಈಗ ಯಾರಾದ್ರೂ ಈಗ ಫಾರ್ ಎಕ್ಸಾಂಪಲ್ 40 years ಆದ್ಮೇಲೆ ಎಸ್ಪೆಷಲಿ ಲೇಡೀಸ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡುವಂತಾರೆ. ಸೊ ಅದೇ ತರ ಯಾವ್ದು ಒಂದು ಗವರ್ಮೆಂಟ್ ಯಾವ ತರ ಫ್ರೀ ಫೆಸಿಲಿಟೀಸ್ ಕೊಡ್ತಾರೆ, ಆಮೇಲೆ ಯಾವ ರಿಸೋರ್ಸಸ್ ಹೇಗೆ ಅವರು ಎಲ್ಲ ಹೋಗ್ಬೋದು ಅನ್ನೋದು. It's a very important topic, especially in our Indian community. Generally speaking, we'll be listening today. Now present ಮಾಡೋದು ಸ್ಕ್ರೀನಿಂಗ್ಗೆ, I think there's a lot of stigma in the Indian community for especially a disease like cancer. ನಮಗೆ ಯಾರಿಗೂ ಹೇಳ್ಕೊಡ್ದು, ಇದನ್ನ ನಾವು ಮುಚ್ಚಿಟ್ಕೊಳ್ಬೇಕು. ಸೊ ಆ ಸ್ಟಿಗ್ಮಾ ಇಂದ ನಾವು also it makes us less likely to go and attend preventative measures. ನಮಗೆ quite often, and I know it was quite a broad generalization, but generally speaking we are quite reactive. ನಮಗೆ ಇದು ಬಂದ್ರೆ ಆಮೇಲೆ ಡಾಕ್ಟರ್ ನೋಡ್ತೀವಿ. ಅವ್ರು ನಮ್ಗೆ ಹಣೆ ಬರ ಇದು ನಮ್ಗೆ ಬರುತ್ತೆ, ನನಗೆ ಏನಾದ್ರೆ ಆಗುತ್ತೆ ಆ ತರ. But actually the concept here, and we hear this gade or this slogan, prevention is better than cure. Always true, especially in cancer. Cancer increases manifold times in complexity as the stage of the cancer gets more, like even stage 1 to stage 2, stage 3. So if you can find it earlier stage, and most of the time to find something early stage, you need to be looking for it. And that's what screening is. Screening is a way to look for something
that is an early development of cancer. Early stage of ಅಂದ್ರೆ ಸುಮ್ಮನೆ ಕ್ಯಾನ್ಸರ್ ಇದ್ರೂ ಇರಬಹುದು, ಇಲ್ಲ ಅಂದ್ರೂ ಇಲ್ಲ, and if you find it early before it has declared itself, then the type of treatment is often different, and then the chance of cure is much more significantly higher. So that concept is very important. In Australia, we have 3 screening programs. That is government funded. There's different types of screening for different types of cancers, but populationally 3 screening programs. There's cervical cancer screening program from the age of 25. So anyone who's had, who's been sexually active above the age of 18 is technically allowed for screening, but the screening currently is 25 to 74, 75, 25 to 75 roughly. Every 5 years, you do a swab of the vagina and the cervix, and then that swab gets looked for abdominal cells, and then if there's cells, you get further tests. So that's the cervical screening. Pap test. It used to be called Pap test, now it's called the HPV test. So similar-ish test, similar testing. Very, very similar, but it used to be called Pap test before. Pap smear also. Pap smear. That's one. The second is colorectal cancer screening, so bowel cancer. And from the age of 50 to 75 in Australia, we do bowel cancer screening. And it's especially risky if you have a family history of bowel cancer. So ಆ ಥರ ಫ್ಯಾಮಿಲಿ ರಿಸ್ಕ್ ಇದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಇನ್ನ ಸ್ವಲ್ಪ ಅರ್ಲಿ ಮಾಡಬೇಕು, 10 years earlier than the last diagnosed family member. And the test is a little bit difficult because it requires collection of your own fecal matter. So ಅದನ್ನ ಕ್ಯಾಸೆಟಲ್ಲಿ ಹಾಕ್ಬಿಟ್ಟು ಅದನ್ನ ಕಳಿಸ್ಬೇಕು, ಅದನ್ನ ಬ್ಲಡ್ ನೋಡ್ತಾರೆ. ಬ್ಲಡ್ ಇದ್ರೆ ಆಮೇಲೆ colonoscopy screening is the next thing. And then the third, which is something that certainly in the Indian community we have to be quite conscious of, is breast cancer screening. ಅದು ಕಾಮನ್ ಆಗಿರಲ್ಲ ಅದು. 1 in 9 women in Australia get breast cancer, so it's the most commonest cancer. And again, breast cancer, if caught early, so early stage breast cancer has a survival chance of 98-99%. So you can see that is a common cancer, and early pick up ಮಾಡಿದ್ರೆ outcomes ಬಹಳ ಒಳ್ಳೆಯದು. So breast cancer is such an important screening program. But our population only 50% of people go to screening. So already awareness ಕೂಡ ಇರಲ್ಲ. ಜಿಪಿ ಇದೆಲ್ಲ ಮಾಡ್ತಾರೆ ಅನ್ನೋ ಅವೇರ್ನೆಸ್ ಕೂಡ ಇರೋದಿಲ್ಲ. ಎಷ್ಟೊಂದು ಟೆಸ್ಟ್ ಫ್ರೀ ಇರುತ್ತೆ. ಸೊ ಜಿಪಿ ಹತ್ರ ಹೋಗಿ ಅವ್ರು ಸುಮ್ಮನೆ ಒಂದು ಮಾತಾಡೋದ್ರಿಂದ ಕೂಡ ಜಿಪಿ ಹೇಳ್ತಾರೆ ಈ ತರ ಎಲ್ಲ ಇದೆ, ಅಥವಾ ನಿಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ಇದ್ರೆ ಈ ತರ ಇದೆ, ನಮ್ ಫ್ಯಾಮಿಲಿಯಲ್ಲಿ ಯಾರಿಗೂ ಬಂದಿತ್ತು ಅಂತ ಹೇಳಿದ್ರು ಅವ್ರು ಟೆಸ್ಟ್ ಅದನ್ನ ಮುಚ್ಚಿಟ್ರೆ ಆಕ್ಚುಲಿ ಜಾಸ್ತಿ ಅದು ಕಷ್ಟ ಆಗುತ್ತೆ. ಬಿಕಾಸ್ ಅದನ್ನ ಮುಚ್ಚಿಟ್ರೆ ನಮಗೆ ನಮ್ಮ ಫ್ಯಾಮಿಲಿ ಈ ರೋಗ ಆಯ್ತು, ಆ ರೋಗ ಆಯ್ತು, ಬಿಕಾಸ್ ಈ ಸ್ಟಿಗ್ಮಾ ಅನ್ನೋದ್ರಲ್ಲಿ ನಾವು ಜಾಸ್ತಿ ಅದನ್ನ ಬಗ್ಗೆ ಮಾತಾಡಲ್ಲ. ಯಾಕೋ ಈ ಬೇರೆದಕ್ಕೆ ಸತ್ತೋದ್ರು ಅವ್ರು ನಮ್ಮಮ್ಮ. ಬಟ್ ಆಕ್ಚುಲಿ ಆ ಮಾತು ಆಡದೇ ಇದ್ರೆ ಆ ಫ್ಯಾಮಿಲಿ ಹಿಸ್ಟ್ರಿ ಡಸಂಟ್ ಗೆಟ್ ಕನ್ಸಾಲಿಡೇಟೆಡ್ ಅವ್ರು ಗೊತ್ತಿಲ್ಲ ಜನರಿಗೆ. So screening is really important. Every 2 years a mammogram, quite a simple test, is an X-ray of both breasts that people do. And you can find early cancers. You look for calcifications in the breast, and then those calcifications biopsy ಆದರೆ ಆಮೇಲೆ ಡಯಾಗ್ನೋಸಿಸ್ ಆಗುತ್ತೆ. And then early stage breast cancer, quite a streamlined treatment of them. So of course difficult ಇದೆ, but ಅದು ಪ್ರಾಬ್ಲಮ್ ದೊಡ್ಡದಾದ್ರೆ ಇನ್ನ ಮಚ್ ಮೋರ್ ಕಾಂಪ್ಲಿಕೇಟೆಡ್ ಟ್ರೀಟ್ಮೆಂಟ್. ಸ್ಟೇಜ್ 1 ಬರೋಕ್ಕಿಂತ ಮುಂಚೆನೆ ನೀವು ಇದೆಲ್ಲ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಎಲ್ಲ. ಬೇಗ ನೀವು ಹೇಳಿದಾಗೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ತರ. ಸೊ ಮುಂಚೆನೆ ಈ ಸ್ಟೇಜ್ 1 ಕೆಲವೊಂದ್ಸಲ ಈ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಗೊತ್ತೇ ಆಗಲ್ಲ. ಸ್ಟೇಜ್ 4 ತನಕ ಕೆಲವರು ಗೊತ್ತೇ ಇರಲ್ಲ ಕ್ಯಾನ್ಸರ್ ಡೆವಲಪ್ ಆಗಿದೆ ಅನ್ನೋದೇ. ಯಾಕಂದ್ರೆ ದೇ ಲುಕ್ಸ್ ಲೈಕ್ ಎ ವೆರಿ ನಾರ್ಮಲ್ ಪರ್ಸನ್ ಅಂಟಿಲ್ ಅವ್ರಿಗೊಂದು ಲಾಸ್ಟ್ ಸ್ಟೇಜ್ ಆದಾಗ್ಲೇನೆ ಅವ್ರ ಬಾಡಿಲಿ ಏನೋ ಒಂದು ಚೇಂಜಸ್ ಆದಾಗ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಫ್ರೆಂಡ್ಗೆ ಒಬ್ರಿಗೆ ಹತ್ರ ಆಗಿತ್ತು, ಅವ್ರು 4th ಸ್ಟೇಜ್ ತನಕ ಅಂಟಿಲ್ ಸಮ್ ಚೇಂಜಸ್ ಇನ್ ಅವರ್ ಬ್ರೆಸ್ಟ್. She didn't knew that she had a breast cancer. So you might have nipple changes, you might have redness in the breast, and you say it's just an infection. You might have swelling, you might have a lump, you might have a little indentation. There's a lot of changes that people have to see, and they generally are slightly later stages of cancer. So again, the other concept here is self palpation. So if you palpate your own breasts, it's important to look for any changes. If you see any changes in the color of the nipple, the shape of the nipple, any abnormal discharge, and you're between that age of 40 to 70, really important to see your general practitioner. ನೀವು ಕರೆಕ್ಟ್ ಆಗಿ ಹೇಳಿದ್ರೆ, ಯಾಕಂದ್ರೆ ನಮ್ಮ ಒಂದು ಈ ಇಂಡಿಯನ್ ಕಮ್ಯುನಿಟಿಲಿ ಒಂದು ಸ್ಟಿಗ್ಮಾ ಅಂತ ಇದೆ. ಇದ್ರನ್ನೆಲ್ಲ ಯಾರು ಡಿಸ್ಕಸ್ ಕೂಡ ಮಾಡಲ್ಲ. ಯಾಕಂದ್ರೆ ಅವ್ರಿಗೊಂಥರ ಹೆಸಿಟೇಷನ್ ಇರುತ್ತೆ, ಹೇಗೆ ಯಾರ ಹತ್ರ ಏನ್ ಹೇಳ್ಕೊಳ್ಳೋದು, ನಾಚಿಕೆ ಇರುತ್ತೆ. ಸೊ ಆತರ ಒಂದು ಸಿಚುಯೇಷನ್ಸ್ ಅಲ್ಲಿ ಯಾರನ್ನ ಕನ್ಸಲ್ಟ್ ಮಾಡೋದು ಅಂದ್ರೆ ಸಂಬಡಿ ಹೂ ಕ್ಯಾನ್ ದೇ ಟ್ರಸ್ಟ್.
ಅವ್ರನ್ನ ಮಾಡ್ಬೋದು. ನಾವು ಇಲ್ಲಿ ತುಂಬಾ ಎಷ್ಟೊಂದು ಲೈಫ್ ಲೈನ್ ನಂಬರ್ ಅಂದ್ರೆ ಸುಮ್ಮನೆ ಈಗ ಬಿಯಾಂಡ್ ಬ್ಲೂಸ್ ಒಂದು ಡಿಪ್ರೆಷನ್, ಸೊ ಈ ಕ್ಯಾನ್ಸರ್ಗೆ ಅಂತಾನೆ ಏನಾದ್ರು ಇರುತ್ತಾ, ಏನಾದ್ರು ಅವ್ರು ಮಾತಾಡ್ಬೋದು ಅಥವಾ ಜಿಪಿ ಅವರ ಒಂದು ಜಿಪಿ ಇಸ್ ಯೂಸ್ಫುಲ್ ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಅದನ್ನ ಟೆಸ್ಟ್ ಮಾಡಬೇಕು ಅಂಡ್ ಕ್ವೈಟ್ ಕ್ವಿಕ್ಲಿ ಮಾಡಬೇಕು. ಸೊ ಚೇಂಜಸ್ ಈ ತರ ನೋಡಿದ್ರೆ don't leave it, because even going to the general practitioners are high professionals, so confidentiality ಮತ್ತೆ ಕೇರ್ ಆಫ್ ದ ಪೇಷಂಟ್ಸ್ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈ ತರ ಜನಗಳು ನೋಡೋದು ಅವ್ರಿಗೆ ಇಷ್ಟ ಇರಲ್ಲ ನಾನು ಸ್ಕ್ರೀನಿಂಗ್ ಮಾಡೋದು, ಸೊ ಅವ್ರಿಗೆ ಕನ್ವಿನ್ಸ್ ಮಾಡೋದು, ಅವ್ರಿಗೆ ಮಾತಾಡೋದು, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು, ಕನ್ಸೆಂಟ್ ಮಾಡೋದು, ಅವ್ರಿಗೆ ಆಕ್ಚುಲಿ ಅದು ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ದಟ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ದ ಕ್ಯಾನ್ಸರ್ ಕಮ್ಸ್ ವಿತ್ ವೇರಿಯಸ್ ಲೈನ್ಸ್ ಇರುತ್ತೆ, ಬಟ್ at the end of the algorithm of all those phone lines will be, please go to your general practitioner. Because you need the tests to the diagnosis. So there's no particular I appreciate that lifeline and are important for mental health concerns, and there's someone to talk to, and then you can get access to programs, but GP is the best. Is a good thing. Someone who they can trust, and they can like our personal age bekare avurna appointment ಮಾಡ್ಕೊಂಡು ಅವ್ರನ್ನ personal age in person ಅಲ್ಲಿ ಅವ್ರನ್ನ meet ಮಾಡ್ಬೋದು. I mean, breastfeeding also, there's other things, you don't necessarily have to. You can get their access through community. So if you look in the community, screening programs are available even sometimes outside your general practitioner. You can get the screening and then the referral later also. But if you are worried about something, then you need to find the gatekeeper. A gatekeeper is generally in Australia. In Australia, the gatekeeper is a general practitioner. ಹೌದು. ಪ್ಲಸ್ ಇನ್ನೊಂದು ಅವೇರ್ನೆಸ್ ಏನ್ ಜನಗಳಿಗೆ ಕೊಡ್ಬೇಕಂದ್ರೆ, ಸೊ ಈ ನಾಟ್ ಓನ್ಲಿ ಜಸ್ಟ್ ದ GP, ಎಷ್ಟೊಂದು ಈ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಎಷ್ಟೊಂದು ಇದೆ ಆಸ್ಟ್ರೇಲಿಯಾದಲ್ಲಿ. ಆಕ್ಚುಲಿ ಇಫ್ ದೇ ಜಸ್ಟ್ ಗೋ ಅಂಡ್ ಗೂಗಲ್ ಇಟ್, ಈವನ್ ಫಾರ್ ಕ್ಯಾನ್ಸರ್ಗೆ ಅಂತಾನೆ ಎಷ್ಟೊಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಎಷ್ಟೊಂದು ವರ್ಕ್ ಮಾಡ್ತಾ ಇದೆ. ಆಲ್ ದ ಥಿಂಗ್ ಇಸ್ ಲೈಕ್ GP ನ ಕನ್ಸಲ್ಟ್ ಮಾಡಬಹುದು, ಇಲ್ಲ ಅವರೊಂದು ಗೂಗಲ್ ಹೋಗಿ ಎಲ್ಲರೂ ಇಫ್ ದೇ ಜಸ್ಟ್ ರಿಸರ್ಚ್ ಆಲ್ಸೋ ದೇ ಕ್ಯಾನ್ ಸಿ ಲೈಕ್ ಎಷ್ಟೊಂದು ಕಡೆ ಫ್ರೀ ಸ್ಕ್ರೀನಿಂಗ್ ಟೆಸ್ಟ್ ಎಷ್ಟೊಂದು ಅವೈಲಬಿಲಿಟೀಸ್ ಇರುತ್ತೆ. ಸೊ ಅವರ ಅಲ್ಲಿ ಹೋಗ್ಬೋದು. ತುಂಬಾ ಮಾಹಿತಿ ಕೊಟ್ಟರೆ. ನಂಗೆ ಇನ್ನೊಂದು ಕ್ವಶನ್, ನಾನು ಇದನ್ನ ಈಗ ತುಂಬಾ ಕೇಳ್ತಾ ಇದ್ದೆ, ಈಗ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ಈಗ ಎಲ್ಲ ಹೇಳ್ತಾರೆ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ದ ಲೈಕ್ ಈವನ್ ಇಟ್ಸ್ ಗುಡ್ ಫಾರ್ ಯೋರ್ ವೆಯ್ಟ್ ಲಾಸ್, ಅಂಡ್ ಆಲ್ಸೋ ಇದರಲ್ಲಿ ತುಂಬಾ ಎಷ್ಟೊಂದು ಅಡ್ವಾಂಟೇಜಸ್ ಇದೆ ನಿಮ್ಮ ಲೈಫ್ ಸ್ಟೈಲ್, ಹೆಲ್ತಿ ಲೈಫ್ ಸ್ಟೈಲ್ಗೆ. ಪ್ಲಸ್ ಅದೇ ತರ ನಾನು ನೋಡ್ತಿದ್ದೆ ಈಗ ಹಾಗೆ ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕ್ಯಾನ್ಸರ್ಗೂ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ನೀವು ತುಂಬಾ ತಿಂತಾನೆ ಇದ್ರೆ ಕ್ಯಾನ್ಸರ್ಗೆ ಇಟ್ ಲವ್ಸ್ ಈಟಿಂಗ್, ಇಟ್ ಲೈಕ್ಸ್ ಫುಡ್ ಅಂತ ಹೇಳ್ತಾರೆ. ಅದು ಸೆಲ್ ಮಲ್ಟಿಪ್ಲೈ ಆಗೋದಕ್ಕೆ ಅದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಷ್ಟ ಅವರ್ ನೀವು ಒಂದು 16/8 ಅಂತೆಲ್ಲ ಇದೆ, ಎಷ್ಟೊಂಥರ ಇದೆ. ಸೊ ನೀವ್ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್? ನೀವು ಹೇಳೋದ್ರಲ್ಲಿ ಸ್ವಲ್ಪ ಟ್ರೂತ್ ಇದೆ, ಬಟ್ ಕ್ಯಾನ್ಸರ್ ಆತರ ನಾವು ಆಲ್ಸೋ ಅನ್ಕೊಳ್ತೀವಿ. ಈ ಕ್ಯಾನ್ಸರ್ ನಾವು ಕ್ಯೂರ್ ಆಗಲ್ಲ, ಬಟ್ ನೀವು ಹೇಳ್ದಂಗೆ ಅದನ್ನೊಂದು ಅವಾಯ್ಡ್ ಮಾಡಬಹುದು ಒಂದ್ ಸ್ವಲ್ಪ ಎಲ್ಲ. ಬಟ್ ಫುಡ್ ಡಸಂಟ್ ಫ್ಯೂಲ್ ದ ಕ್ಯಾನ್ಸರ್. ಐ ಮೀನ್ ಯು ನೀಡ್ ಫ್ಯೂಲ್ ಟು ಲಿವ್, ಅಂಡ್ ಜನರಲಿ ಕ್ಯಾನ್ಸರ್ ಇಸ್ ಕನ್ನಡದಲ್ಲಿ ಹೇಳಕ್ಕೆ ಇಟ್ಸ್ ಎ ಕ್ಯಾಟಬಾಲಿಕ್ ಪ್ರೋಸೆಸ್, ಸೊ ಇಟ್ ಕನ್ಸ್ಯೂಮ್ಸ್ ಅ ಲಾಟ್ ಆಫ್ ಎನರ್ಜಿ ಸೊ ಫ್ರಮ್ ಯುವರ್ ಬಾಡಿ. ಸೊ ಆಕ್ಚುಲಿ ಮೇಂಟೈನಿಂಗ್ ಯುವರ್ ವೇಟ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಸಮ್ ಪೇಷಂಟ್ಸ್ ಹೂ ವಿ ಸಿ ಅವ್ರನ್ನ ತಿನ್ನಲ್ಲ ಅಂತ ಹೇಳ್ತಾರೆ. ಬಟ್ once you have a cancer diagnosis, I think the concepts around fasting and intermittent and prevention are less important, because then it's about actually keeping a stable weight, because the way we dose the drugs, the way we do the treatments are all based on a body shape and size that we measure on day one. And if that body shape and size changes, then the treatment has to change, and we generally, unless we re-measure the patient, adu gottagala. So sometimes variation during treatment of weight is not necessarily a good thing. Exercise is very important for cancer patients. That's a separate question, because there's an aerobic element to that. But intermittent fasting, there's no like broad evidence to say if you do intermittent fasting that you reduce the risk of cancer. Athara evidence namage strong evidence based evidence illa, but also athara evidence sigo ಸ್ವಲ್ಪ ಕಷ್ಟ. But if you look at it from first principles concept nodidre, obesity is a risk for cancer. So if you reduce weight and you have better lifestyle habits, you're going to likely reduce the risk of cancer. Athara straight line draw ಮಾಡಬಹುದು. But ಇದು ಮಾಡಿದ್ರೆ ಕ್ಯಾನ್ಸರ್ ಬರೋದಿಲ್ಲ, ಇದು ಮಾಡಿದ್ರೆ I think ಅದು ಸ್ವಲ್ಪ it's not proven. Okay, ಅಂದ್ರೆ ಎವಿಡೆನ್ಸ್ ಬೇಸ್ಡ್ ಆಗಿ ಅದು ಯಾವುದು ಒಂದು ಪ್ರೂವ್ ಆಗಿಲ್ಲ, ಆತರ ಪ್ರೂವ್ ಆಗಿಲ್ಲ. ಬಟ್
you can say healthier idre, exercise madidre, if you avoid these, obesity, you avoid these exogenous agents, reduces cancer risk, absolutely. That proof beda, because we know that's true. Yeah. So ನಂದ್ರೆ ನಾನು ಎಲ್ಲೋ ಓದಿದ್ದೆ, so I Yes. want to clarify whether Of it's course. true or Yeah, not. ಯಾಕಂದ್ರೆ yeah. ನಿಮ್ಗೆ ಅಂದ್ರೆ ಆ ಫೀಲ್ಡ್ ಅಲ್ಲಿ ಇರೋದ್ರಿಂದ you know what's right or what's wrong, what is correct. ನಮ್ಗೆ ಅಂದ್ರೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಆ Correct. ಫೀಲ್ಡ್ ಅಲ್ಲಿ ಇಲ್ಲ. Yeah. So ನಮ್ಮ ಹತ್ರ ಓದ್ಬಿಟ್ಟು ನಾವು ಅದನ್ನ There's a lot of information out there. The ಇರುತ್ತೆ. internet as well. It can be quite actually the patients get, it is not kadime information alla. Actually over information is the biggest problem. So you go into, ಯಾರಿಗಾದ್ರೂ ಕ್ಯಾನ್ಸರ್ ಡಯಾಗ್ನೋಸಿಸ್ ಬಂದ್ರೆ ಅವ್ರು ಗೂಗಲ್ ಹೋಗ್ತಾರೆ, ಇದು ಮಾಡ್ತಾರೆ, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬರೀತಾರೆ, ಇನ್ಫಾರ್ಮೇಶನ್ ಎಲ್ಲಿಂದ ಅದು ಬರ್ತಾ ಇರುತ್ತೆ, ಆ ಜಾಸ್ತಿ ಬರ್ತಿ ಎಲ್ಲ ಕನ್ಫ್ಯೂಸ್ ಆಗುತ್ತೆ, ಆಮೇಲೆ ಅದನ್ನ ಮುಟ್ಸ್ತಾರೆ, ನಂಗೆ ಅರ್ಥ ಆಗಲ್ಲ, ನಾನು ಏನು ಮಾಡಲ್ಲ ಅಂತ, ಅದು ಕಷ್ಟ ಆಗುತ್ತೆ. ಹೌದು, ಯಾಕಂದ್ರೆ ಒಂದ್ಸಲ ಪೇಷಂಟ್ ಏನಾರ ಆಗ್ಬಿಟ್ರೆ ಎದುರಿಕೆಗೆ ಫುಲ್ ಹೋಗಿ ಅವರೇ ನಮ್ಗಿಂತ ಡಾಕ್ಟರ್ಸ್ ಗಿಂತ ಅವರೇ ಜಾಸ್ತಿ ರಿಸರ್ಚ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಒಳ್ಳೇದು ಆಕ್ಚುಲಿ ಆತರ ಪೇಷಂಟ್ಸ್ ಬರೋರು, ಬಿಕಾಸ್ ಅವ್ರಿಗೆ ಆಕ್ಚುಲಿ ಇಂಟ್ರೆಸ್ಟ್ ಇದೆ ಅವ್ರ ಟ್ರೀಟ್ಮೆಂಟ್, ಅವ್ರ ಡಿಸಿಷನ್, ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಸ್ವಲ್ಪ. ಆಮೇಲೆ ಸಮ್ ಥಿಂಗ್ಸ್, ಅಂಡ್ ಅವ್ರು ಬಹಳ ಮೋಟಿವೇಟೆಡ್ ಪೇಷಂಟ್ಸ್, ಆತರ ಅಷ್ಟೊಂದು ಓದಿದ್ರೆ ಅವ್ರ ಬಗ್ಗೆ, ಅವ್ರು ಬಂದಾಗ ಏನಾದ್ರು ಹೇಳಿದ್ರೆ ಇದು ಅವ್ರನ್ನ, ಆ ತರ ಪೇಷಂಟ್ಸ್ ಇಸ್ ಬಹಳ ಸುಲಭ ಇನ್ ಸ್ವಲ್ಪ ಟ್ರೀಟ್ ಮಾಡೋದು, ಬಿಕಾಸ್ ಅವ್ರಿಗೆ ಮೋಟಿವೇಶನ್ ಇದೆ. ಪೇಷಂಟ್ಸ್ ಬರೋರು ಮೋಟಿವೇಶನ್ ಇಲ್ಲದೆ ಇರೋರು, ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇರೋರು, ಅದಾಕ್ಚುಲಿ ಸ್ವಲ್ಪ ಇನ್ನ ಜಾಸ್ತಿ ಕಷ್ಟ. ಬಿಕಾಸ್ ಅವ್ರಿಗೆ ಹೇಳ್ತೀವಿ ನಾವು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್, ಸಮ್ ಪೇಷಂಟ್ಸ್ ಟ್ರೀಟ್ಮೆಂಟ್ ಬರೋದಿಲ್ಲ, ನಾವು ಕರಿಬೇಕು, ಇದನ್ನ ಬಂದ್ರೆ ನಾವು ಕ್ಯೂರ್ ಮಾಡ್ತೀವಿ, ಅದಕ್ಕೂ ಸಮ್ ಪೀಪಲ್ ಬರೋದಿಲ್ಲ, ಅದು ಜಾಸ್ತಿ ಕಷ್ಟ. ತುಂಬಾ ಮಾಹಿತಿಗಳನ್ನ ಕೊಟ್ರಿ, ಎಷ್ಟೊಂದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ನಮ್ಮ ಸಂದರ್ಶನ ರಾಘವ್ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಬನ್ನಿ ನಾವೊಂದು ಒಳ್ಳೆ ಹಾಡನ್ನ ಕೇಳೋಣ, ಕನ್ನಡದ್ದು. ಇದು ದರ್ಶನ್ ಅವ್ರದ್ದು ಒಂದು ಹೊಸ ಮೂವಿ ಬಂತು, ಕಟೇರ ಅಂತ. ಸೊ ಆ ಹಾಡನ್ನ ಕೇಳೋಣ, ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ರೆ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು, ಅಥವಾ ನಮ್ಮ ಹೊಸ ಫೇಸ್ಬುಕ್ ಪೇಜ್ ಅಪ್ಪು ರೇಡಿಯೋ, ಇದಕ್ಕೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ಫ್ರೆಂಡ್ಸ್, ನಮ್ಮ ಸಂದರ್ಶನ ಡಾಕ್ಟರ್ ರಾಘವ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಡಾಕ್ಟರ್ ರಾಘವ್ ಅವರು ಕ್ಯಾನ್ಸರ್ ಬಗ್ಗೆ ಎಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದರ ಕಾಸಸ್ ಆಗಲಿ, ಅದಕ್ಕೆ ಹೇಗೆ ನೀವು ಪ್ರಿಕಾಷನ್ ತಗೋಬಹುದು, ಲೈಫ್ ಸ್ಟೈಲ್ ಇರ್ಬೋದು, ಅವ್ರದ್ದು ಒಂದು ರೇಡಿಯೇಷನ್ ಆಂಕಾಲಜಿ, ಕೀಮೋಥೆರಪಿ, ಮೆಡಿಕಲ್, ಎವ್ರಿಥಿಂಗ್ ಅವ್ರು ಫುಲ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬನ್ನಿ, ರಾಘವ್ ಅವರು, ನಾನು ಆಗ್ತಾನೆ ಹೇಳಿದೆ, ಅವರು ಕೋ ಫೌಂಡರ್ ಅಂಡ್ ಸಿಇಒ ಆಫ್ ಒಸಾರಾ ಹೆಲ್ತ್. ಸೊ ಫಾರ್ಮಲಿ ಇಟ್ಸ್ ಕಾಲ್ಡ್ ಆಸ್ CancerAid ಅಂತ. ಸೊ ಬನ್ನಿ ರಾಘವ್ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಅವರ ಒಂದು ಈ ಒಸಾರಾ ಹೆಲ್ತ್ ಕೇರ್ ಕಂಪನಿ ಬಗ್ಗೆ. ಸೊ ಒಸಾರಾ ಹೆಲ್ತ್ ನಾನು ಫೌಂಡ್ ಮಾಡಿದ್ದು 2017 ಅಲ್ಲಿ. ಎಸೆನ್ಷಿಯಲಿ ನಾನು ಕ್ಯಾನ್ಸರ್ ಪೇಷಂಟ್ಸ್ ನಾನು ನೋಡ್ತಾ ಇದ್ದೆ, ಸಮ್ ಪೇಷಂಟ್ಸ್ ಬರೋರು, ಅವ್ರಿಗೆ ತುಂಬಾ ಆ ಮೋಟಿವೇಶನ್ ಇರ್ತಿತ್ತು, ಅವ್ರು ಎಕ್ಸರ್ಸೈಸ್ ಮಾಡ್ತಾ ಇದ್ರು, ಅವ್ರಿಗೆ ಡಯಟ್ ಚೆನ್ನಾಗಿತ್ತು, ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಇತ್ತು. But actually very small number of patients actually have these supports in place, and they're so motivated. More than 90-95% of the patients come, they're more confused, they're anxious, they come to the clinic, they're very overwhelmed. ಸೊ ಅವ್ರಿಗೆ ಸ್ಟ್ರಕ್ಚರ್ ಕೊಡ್ಬೇಕು. ನಾನು ಯಾವಾಗಲೂ ನನ್ನ ಕ್ಲಿನಿಕಲ್ಲಿ ಒಂದು ಪೇಪರ್ ಇಟ್ಟಿಟ್ಕೊಂಡಿದ್ದೆ, ಆ ಸ್ಟ್ರಕ್ಚರ್ ನಾನು ಬರೀತಾ ಇದ್ದೆ ನನ್ನ ಪೇಪರ್ ಅಲ್ಲಿ. ಆ ಪೇಪರ್ನ ಈಚ್ ಟೈಮ್ ಕ್ಲಿನಿಕ್ ಬಂದಾಗ ಸೇಮ್ ಜಾಬ್ ನಾನು ರಿಪೀಟ್ ಮಾಡ್ತಾ ಇದ್ದೆ ಮ್ಯಾನ್ಯುಯಲ್ ಆಗಿ. ಸೊ ನಾನು ಯೋಚನೆ ಮಾಡ್ಕೊಂಡೆ, ಇದನ್ನ ನಾನು ಸ್ವಲ್ಪ ಟೆಕ್ನಾಲಜಿ ಉಪಯೋಗಿಸ್ಕೊಂಡ್ರೆ ಈ ಸ್ಟ್ರಕ್ಚರ್ ನ ಈ ಪೇಷಂಟ್ಸ್ ಹೆಂಗ್ ಕೊಡೋದು, ಹೌ ಡು ಐ ಗೆಟ್ ದೆಮ್ ಟು ಬಿ ಮೋರ್ ಪಾರ್ಟಿಸಿಪೆಂಟ್ ಇನ್ ದರ್ ಓನ್ ಬಿಹೇವಿಯರ್, ಹೌ ಡು ಐ ಗೆಟ್ ದೆಮ್ ಟು ಟ್ರ್ಯಾಕ್ ದೇರ್ ಸಿಂಪ್ಟಮ್ಸ್, ಎಕ್ಸರ್ಸೈಸ್ ಮೋರ್, ಹ್ಯಾವ್ ಬೆಟರ್ ಡಯಟ್, ನ್ಯೂಟ್ರಿಷನ್, ಸ್ಲೀಪ್, lower anxiety. These concepts are important. Yella small things for patients, they help them adhere to the treatment better. So avaga nan 2016-2017 alli athara yochane ಮಾಡ್ತಿದ್ದೆ, and then I use technology for everything else in my life. So ನಾನು ಯೋಚನೆ ಮಾಡ್ತಾ ಇದ್ದೆ, can we create a mobile application, can we change patients behavior? ಫಸ್ಟ್ ಅಲ್ಲಿ ನಾವು ಒಂದು ಮೊಬೈಲ್ ಆಪ್ ಕ್ರಿಯೇಟ್ ಮಾಡಿದ್ವಿ, ಬಟ್ ಕ್ವಿಕ್ಲಿ ರಿಯಲೈಸ್ ಆಯ್ತು, ಜಸ್ಟ್ ಆಪ್ ಕೊಟ್ರೆ ಪೇಷಂಟ್ಸ್ ಆಕ್ಚುಲಿ ಅವ್ರು ಉಪಯೋಗಿಸೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಹೆಂಗ್ ಉಪಯೋಗಿಸ್ ಮಾಡೋದು. ನಿಮ್ ಫೋನ್ ಅಲ್ಲಿ, ಬಟ್ ಎಲ್ಲಾರ ಫೋನ್ ಅಲ್ಲಿ ಹಂಡ್ರೆಡ್ಸ್ ಆಫ್ ಆಪ್ಸ್ ಇರುತ್ತೆ. ಹೆಲ್ತ್ ಆಪ್ಸ್ ಅನ್ನೋದು ಹೋದ್ರೆ ಆಕ್ಚುಲಿ ಯೂಸ್ ಮಾಡೋದು ಬಹಳ ರೇರ್ ಅದು. ಸೊ ಅದು 1 ವರ್ಷ ಆಯ್ತು ನಮ್ಗೆ ಅದನ್ನ ತಿಳ್ಕೊಳಕ್ಕೆ. ಆಮೇಲೆ ನಾವು ಯೋಚನೆ ಮಾಡಿದ್ವಿ, ಓಕೆ ಆಪ್ ಒಳ್ಳೇದು, ಅದು ಯೂಸ್ ಮಾಡಿದ್ರೆ, ಬಟ್ ಜಾಸ್ತಿ ಜನ, ಲೆಸ್ ದನ್ 2% ಆಫ್ ಪೇಷಂಟ್ಸ್ ಸ್ಟಾರ್ಟೆಡ್ ಯೂಸಿಂಗ್ ದಿ ಆಪ್. ಸೊ ನಾವು ಅದನ್ನ ಆ ಯೂಸ್ ನ ಹೆಂಗ್ ಜಾಸ್ತಿ ಮಾಡೋದು. ಸೊ ಇನ್ ಪ್ಯಾರಲಲ್ ಇನ್ನೊಂದು ಸೈನ್ಸ್ started to become more apparent in health technology, especially in the US and the UK, called health coaching. Health coaching is a form of, it's not a medical treatment per se, it is
a way to change somebody's behavior. So, what we say to patients is, ಈ ಎಕ್ಸರ್ಸೈಸ್ ಮಾಡಿದ್ರೆ ನಿಮ್ ರಿಸ್ಕ್ ಆಫ್ ಕ್ಯಾನ್ಸರ್ 20% ಕಡಿಮೆ ಆಗುತ್ತೆ. ನಾನು ಎಕ್ಸರ್ಸೈಸ್ ತಗೊಳ್ತೀನಿ ಒಂದು ಎಕ್ಸಾಂಪಲ್ ಅಲ್ಲಿ. ಸೊ ಆ ಆಪ್ ಕೊಡ್ತೀವಿ ಲಾಗ್ ಮಾಡಕ್ಕೆ ಎಕ್ಸರ್ಸೈಸ್, ಬಟ್ ನಾವು ಫೋನ್ ಕಾಲ್ ಮಾಡ್ತೀವಿ. ಸೊ ಫಸ್ಟ್ ಅಲ್ಲಿ ಫೋನ್ ಕಾಲ್ ಮಾಡ್ತೀವಿ, ಆಮೇಲೆ ಅದ್ರ ಎಕ್ಸ್ಪ್ಲೈನ್ ಮಾಡ್ತೀವಿ, ಆಮೇಲೆ ಆಪ್ ಕೊಡ್ತೀವಿ, ಆಮೇಲೆ ಮಕ್ಕಳ ತರ ಹೋಮ್ ವರ್ಕ್ ಕೊಡ್ತೀವಲ್ಲ, ನಾನು ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ, ಅದನ್ನ ನಾನು ಫೋನ್ ಮಾಡಿ ಚೆಕ್ ಮಾಡ್ತೀನಿ 2 ದಿವಸದಲ್ಲಿ. ಸೊ ಆ ಅಕೌಂಟಬಿಲಿಟಿ ಇದೆ. Accountability changes behavior. Many models there. So now 91% of patients have completed our program shuru madidre complete ಮಾಡ್ತಾರೆ, and we increase the exercise by 13 times by people in the program. So after exercise, diet, nutrition, sleep, fear of recurrence, which is reducing anxiety, symptom tracking, ಅದು 12-week program ನಡೆಯುತ್ತೆ. Okay, and the app ಅಲ್ಲೇನೇ ನಡೆಯುತ್ತೆ. Through the app, but also telephonic coaching ಮಾಡ್ತೀವಿ ನಾವು. ಅದನ್ನ ನಾವು ಇನ್ಶೂರೆನ್ಸ್ ಮತ್ತೆ ಎಂಪ್ಲಾಯರ್ಸ್ ಮಾಡ್ತೀವಿ. ಸೊ ಕಂಪನೀಸ್ ಲೈಕ್ ಕೋಕಾ-ಕೋಲಾ, IBM, ನಾವು ಮೂರ್ ಕಂಟ್ರಿನಲ್ಲಿ ಈಗ ನಾವು ಕಮರ್ಷಿಯಲ್ ಮಾಡ್ತಾ ಇದ್ವಿ. ಅದನ್ನ ಆಸ್ಟ್ರೇಲಿಯಾನಲ್ಲಿ, ನ್ಯೂಜಿಲೆಂಡ್ ಅಲ್ಲಿ, US ಅಲ್ಲಿ. And now tens of thousands of patients have used the program, and we have published now 10 medical studies, so full medical publications to show that patients ಈ ತರ ಬಿಹೇವಿಯರ್ ಚೇಂಜ್ ನಮ್ಮ ಪ್ರೋಗ್ರಾಮ್ ಮಾಡಿದ್ರೆ ನಾವು ಅವರು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ತೀವಿ, ಲೋವರ್ ಚಾನ್ಸ್ ಆಫ್ ಅಡ್ಮಿಷನ್ ಟು ಹಾಸ್ಪಿಟಲ್ ಆಗುತ್ತೆ, ಫಾಸ್ಟ್ ರಿಟರ್ನ್ ಟು ವರ್ಕ್ ಆಗುತ್ತೆ. That efficiency is the commercial value that we sell to the insurers and employers. So that our programs now being done today, so people get access to it. Okay. So ಈಗ ಯಾರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ? ಈಗ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಒಸಾರ ಹೆಲ್ತ್ ಬಗ್ಗೆ ಹೇಗೆ ಅವೇರ್ನೆಸ್? Good question. I mean, ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೆ ಪೀಪಲ್ ಆರ್ ಇಂಟ್ರೆಸ್ಟೆಡ್. ನಾವು ಆಫನ್ ನಮ್ಗೆ ಆಕ್ಚುಲಿ ನಾವು ಯಾರು ಮಾರೋದಿಲ್ಲ ಆ ಪ್ರೋಗ್ರಾಮ್ ನ. ಸೊ ಡೈರೆಕ್ಟ್ ಟು ಕನ್ಸ್ಯೂಮರ್ಸ್ ಯಾರು ನಾವು ಲೈಫಲ್ಲಿ ಯಾವತ್ತೂ ಮಾರಿಲ್ಲ. ಪೀಪಲ್ ನಾವು ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ತುಂಬಾ ಜನಕ್ಕೆ ಫ್ರೀ ಆಗಿ ಕೊಡ್ತೀವಿ, ಬಿಕಾಸ್ ಅದು ದಟ್ಸ್ ದ ರೈಟ್ ಥಿಂಗ್ ಟು ಡೂ. ಬಟ್ ಜನರಲಿ ಸ್ಪೀಕಿಂಗ್ ಇಟ್ಸ್ ಐದರ್ ಥ್ರೂ ದೇರ್ ಇನ್ಶೂರೆನ್ಸ್. ದೇ ಹ್ಯಾವ್ ಇನ್ಶೂರೆನ್ಸ್ ಟು AI, MLC, NIB ಅದರ ಕಂಪನೀಸ್ಗೆ ನಾವು ಅವ್ರ ಇನ್ಶೂರೆನ್ಸ್ ಕಂಪನೀಸ್ ಜೊತೆಗೆ ನಾವು ಕಾಂಟ್ರಾಕ್ಟ್ ಮಾಡ್ತೀವಿ, ಅವ್ರ ಮೆಂಬರ್ಸ್ಗೆ ಕೊಡ್ತಾರೆ. ಸೊ 2/3 ಫೆಡರಲ್ ಗವರ್ಮೆಂಟ್ ಅಲ್ಲಿ ಯಾವ ಎಂಪ್ಲಾಯ್ ಆದ್ರೂ ಅವ್ರಿಗೆ ಪ್ರೋಗ್ರಾಮ್ಗೆ ಆಕ್ಸೆಸ್ ಇದೆ. ಆಮೇಲೆ ಸ್ಟೇಟ್ ಗವರ್ಮೆಂಟ್ಸ್ ಅಲ್ಲಿ ಬೇರೆ ಬೇರೆ ಎಂಪ್ಲಾಯರ್ಸ್ಗೆ, most police in the whole of Australia have access to our program. So various people get access to it through their employer or through their insurer. So ನೀವು ನಿಮ್ಮ ಒಂದು ಕ್ಲೈಂಟ್ಸ್ ಅಂದ್ರೆ ಈ ಇನ್ಶೂರೆನ್ಸ್ ಕಂಪನಿ ಅಥವಾ ಎಂಪ್ಲಾಯರ್ಸ್ ನೀವು ಇದು ಮಾಡ್ತೀರಾ? ಯಾಕಂದ್ರೆ ಈ ಎಂಪ್ಲಾಯರ್ಸ್ ಎಲ್ಲ ಅವ್ರಿಗೆ ಹೌದು ಎಷ್ಟೊಂದು ಜನ ಇನ್ಶೂರೆನ್ಸ್ ಗೆ ಹೋಗ್ತಾರೆ. ಸೊ ಅವರೆಲ್ಲ ನಿಮ್ಮ ಒಂದು ಒಸಾರ ಹೆಲ್ತ್ ನ ಇದು ಮಾಡ್ತಾರೆ ಅಲ್ವಾ, ಲೈಕ್ ರೆಫರ್ ಮಾಡ್ತಾರೆ. ಸೊ ದಟ್ಸ್ ಹೌ ದ ಪೇಷಂಟ್, ಇಫ್ ದೇರ್ ಇಸ್ ಎ ಕ್ಯಾನ್ಸರ್ ಪೇಷಂಟ್ ಅವರು ಈ ಎಂಪ್ಲಾಯರ್ ಜೊತೆಗಿದ್ರೆ, ಆಮೇಲೆ HR ಅಲ್ಲಿ ಎಂಪ್ಲಾಯರ್ ಹೇಳ್ತಾರೆ, ಲುಕ್ ಈ EAP ಸಪೋರ್ಟ್ ಇದೆ ಮೆಂಟಲ್ ಹೆಲ್ತ್ ಗೆ, ನಮಗೆ ಒಸಾರ ಹೆಲ್ತ್ ಇದೆ. ಸೊ ಈಗ just like the employer assistance program, like EAP, exactly the same way like Osara Health, exactly. So that's similar to that, they refer. But EAP is mental health, we look after cancer. Correct. Yeah, that's the only difference. Correct. So they're different in other ways, but like EAP. That's how like they approach Osara Health ಅಂತ ಎಲ್ಲ ತುಂಬಾ ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಒಸಾರ ಬಗ್ಗೆ. ಹಾಗೆ ನೀವು ಒಂದು ಮೆಂಟರ್ಶಿಪ್ ಕೂಡ ಮಾಡ್ತೀರಾ. ಸೊ ನೀವು ಮೆಡಿಕಲ್ ಎಂಟರ್ಪ್ರಿನರ್ಶಿಪ್, ಒಂದು ಕ್ಲಿನಿಕಲ್ ಮತ್ತೆ ಹೀಗೆ ನಾನ್ ಕ್ಲಿನಿಕಲ್ ಮೆಂಟರಿಂಗ್ ಕೂಡ ಮಾಡ್ತೀರಾ. ಸೊ ಆ ಮೆಂಟರಿಂಗ್ ಪ್ರೋಗ್ರಾಮ್ಸ್ ಬಗ್ಗೆ ಹೇಳಿ, ಏನಾದ್ರು? ಸೊ ಐ ಮೀನ್ ನಾನು ಟ್ರಾನ್ಸಿಷನ್, I'm clinical model 1 day a week, but transition, most of my attention right now is on building Osara Health as a tech company, technology business we are. And that requires a very different skill set to clinical medicine. So our transition tumba kashta ide in some ways, because you have to learn quite a lot of like non-clinical pieces. Nanige iga tumba mentors idare. I came to a program like Shark Tank. I had a mentor from there, or ಇನ್ನೊಂದು couple of investors that are large companies, $100 million companies. Their CEOs, they give their time to mentor me. So I'm quite interested in passing that information down, because there's not many avenues for doctors who wish to do entrepreneurship. There are not many avenues to access information. So there's a few communities in Australia. One of those communities I'm part of. I speak at regularly their events, and people meet every 6 months or so. There's about 5,000 or 6,000 doctors who are part of it.
ಆ ಇವೆಂಟ್ಸ್ ಅಲ್ಲಿ ನಾನು I take on a couple of companies every now and then, and our companies get, weekly I'll have a call, set up how do you run their business, how do you, make it profitable, how do you train your staff, how do you build culture. These concepts are quite important. So we go through like sort of weeks of that. Right now I have the recently retired CEO of one of the largest health insurers in Australia is my executive coach. So every week we have the same concept. We have to talk about how I can improve. So the same way I pass that on to. So nimge nimma seniors coach ಮಾಡ್ತಾರೆ, mentoring ಮಾಡ್ತಾರೆ. I mean learning is really important. Definitely, we always learn every day. Yeah. It's never ending. Every day is So ನಿಮ್ಗೆ ನೀವು ಸೀನಿಯರ್ಸ್ ಜೊತೆ ನೀವು ಹೇಳಿದಂಗೆ ಶಾರ್ಕ್ ಟ್ಯಾಂಕ್ ಅವ್ರ ಜೊತೆ ಇದೆ, ಹಾಗೆ ಒಂದು ದೊಡ್ಡ ದೊಡ್ಡ ಸಿಇಒ ಆಫ್ ದ ಕಂಪನೀಸ್ ಅವರೆಲ್ಲ ನಿಮ್ಗೆ ಮೆಂಟರ್ ಮಾಡ್ತಾರೆ. ನೀವು ನಿಮ್ಮ ಒಂದು ಜೂನಿಯರ್ಸ್ಗೆ ನೀವು ಒಂದು ಕ್ಲಿನಿಕಲ್ ಇರ್ಬೋದು, ನಾನ್ ಕ್ಲಿನಿಕಲ್ ಇರ್ಬೋದು, ಅದ್ರ ನೀವು ಒಂಥರ ಗೆಸ್ಟ್ ಸ್ಪೀಕರ್ಸ್ ತರ ಹೋಗ್ತೀರಾ, ಯಾರ ಕರೆದಾಗ ಅಲ್ಲೋಗಿ ಅಲ್ಲೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ಏನು ಮೆಂಟರ್ಶಿಪ್, ಹೇಗೆ ಅವರು ಬೋತ್ ಕ್ಲಿನಿಕಲ್ ನಾನ್ ಕ್ಲಿನಿಕಲಿ ಹೇಗೆ ಅವರ ಒಂದು ಮೆಡಿಕಲ್ ನ ಅವ್ರು ಹೇಗೆ ಎಂಟರ್ಪ್ರಿನರ್ಶಿಪ್ ನ ಹೇಗೆ ಇದು ಮಾಡ್ಕೋಬಹುದು ಅನ್ನೋದು. So it's something that I'm very passionate about, and something that I think clinical traditions, traditional clinical careers are very rigid. There's often very little ability for clinicians to do things non-clinical. So offering people the ability to do that, giving them the permission to do that becomes quite important. So seeing examples of successful medical entrepreneurs, and not that we're not yet successful, we're emerging as a successful company, but it can be quite helpful for earlier stage companies, because the other concept is, I think if you want to fix the healthcare system, and there's so many opportunities to fix the healthcare system, I think it should come from within the healthcare system. So doctors and nurses who work inside, if they can fix the problems, I think is stronger. Okay. So I come back to your Osara Health. So ನೀವು ಅಂದ್ರೆ Osara Health ಈಗ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಇರ್ತಾರೆ ಆ ಪೇಷಂಟ್, ಅಥವಾ ಒಂದು ಎಂಪ್ಲಾಯೀಸ್ ಜೊತೆ ಇರ್ತಾರೆ ಆ ಪೇಷಂಟ್ ಕಂಪ್ನಿಲಿ. ಸೊ ನೀವು ಹೇಳ್ದಂಗೆ ಅವ್ರು ರೆಕಮೆಂಡ್ ಮಾಡ್ತಾರೆ, ಜಸ್ಟ್ ಲೈಕ್ EAP ಪ್ರೋಗ್ರಾಮ್ ತರ Osara Health ಪ್ರೋಗ್ರಾಮ್. ಸೊ ನಿಮ್ಮ ಒಂದು ಪ್ರೋಗ್ರಾಮು ಕ್ಯಾನ್ಸರ್ ಪೇಷಂಟ್ ಡಯಾಗ್ನೋಸ್ ಆಗಿರೋದ್ರಿಂದ ಹಿಡಿದು ಅವ್ರು ಫುಲ್ ಕಂಪ್ಲೀಟ್ ಅವ್ರು ಕ್ಯೂರ್ ಆಗೋ ತನಕ ಫುಲ್ ನೋಡ್ಕೊಳ್ತೀರಾ, ಅದಾದ್ಮೇಲೂ ಏನಾದ್ರು ಸಪೋರ್ಟ್ ಇರುತ್ತಾ, ಯಾವ ತರ? So the program is between 12 to 18 weeks program. Of course 12 to 18 weeks cancer is not a 12 to 18 weeks disease, it is many months, but what we now ಮಾಡೋದು ನಾವು ಟೆಕ್ನಾಲಜಿ ಕೊಡ್ತೀವಿ, ಅವ್ರ ಲೈಫ್ ಲಾಂಗ್ ಅದನ್ನು ಉಪಯೋಗ app and the technology we provide them, but the coaching is to prepare them for how to use the technology. That lasts between 12 to 18 months. ಹೆಂಗೆ ಅದನ್ನು ಉಪಯೋಗಿಸಬೇಕು, ನಾವು ಯಾಕೆ ಎಕ್ಸರ್ಸೈಸ್ ಮಾಡಬೇಕು, ಈ ಹ್ಯಾಬಿಟ್ಸ್ ನ ಫಾರ್ಮ್ ಮಾಡಬೇಕು, ನಾವು ಆಕ್ಸೆಸ್ ಟು ನಾನು ಸಿಂಪ್ಟಮ್ಸ್ ಯಾಕೆ ಟ್ರ್ಯಾಕ್ ಮಾಡಬೇಕು, ಬಿಕಾಸ್ ಪೇಷಂಟ್ಸ್ ಕೇಳ್ತಾರೆ ಸಿಂಪ್ಟಮ್ಸ್ ಯಾಕೆ ಟ್ರ್ಯಾಕ್ ಮಾಡ್ಬೇಕು, ನನ್ನ ಜಾಬ್ ಅಲ್ಲ ಅದು. ಬಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಕೀಮೋಥೆರಪಿ, ಸರ್ಜರಿ, ರೇಡಿಯೋಥೆರಪಿ ಮಾಡುವಾಗ ತುಂಬಾ ಸಿಂಪ್ಟಮ್ಸ್ ಬರುತ್ತೆ, ನಾಸಿಯಾ, ಪೇನ್, ಸ್ವಾಲೋಯಿಂಗ್ ಡಿಫಿಕಲ್ಟಿ, ಬ್ರೆತ್ಲೆಸ್ನೆಸ್, ಆ ತರ ಸಿಂಪ್ಟಮ್ಸ್ ಬರುತ್ತೆ. ಅಂಡ್ ಡಾಕ್ಟರ್ಸ್ ಹೋದಾಗ ಆ ಸಿಂಪ್ಟಮ್ಸ್ ನ ಟ್ರ್ಯಾಕ್ ಮಾಡಿದ್ರೆ ಆ ಕಾನ್ವರ್ಸೇಷನ್ becomes very data driven. So they know the rate of change, the gradient of the change of those symptoms over a period of time, and our decision ಮಾಡೋದು ಬಹಳ ಸುಲಭ ಆವಾಗ. So patients who track their symptoms, ಅವರು if you end result ನೋಡಿದ್ರೆ ಅವ್ರು 30% longer survive ಆಗ್ತಾರೆ. Quite a significant amount, if you think about that, huge amount for simple activity. But only 5 or 6% of patients do this activity, so it's a very, it's an important thing to change behavior. So patients ಗೆ ಹೇಳಿದ್ರೆ ಇದು ಮಾಡು ಅಂತ ಅವ್ರು ಬಹಳ ಮೋಟಿವೇಟೆಡ್ ಇದ್ದಾರೆ, ಬಟ್ ಅದನ್ನ ಚೇಂಜ್ ಮಾಡ್ಬೇಕು ಬಿಹೇವಿಯರ್. ಆ ಪ್ರೋಗ್ರಾಮ್ ಆ ಹ್ಯಾಬಿಟ್ಸ್ ನ ಚೇಂಜ್ ಮಾಡೋದು ದಟ್ ಓವರ್ 12 to 18 weeks ನಮ್ಮ ಜಾಬ್. ನಿಮ್ದು ಒಂಥರ ಸಿಮಿಲರ್ ಆಗಿ, ಯಾಕಂದ್ರೆ ನಾನು ನಮ್ಮ ಆಫೀಸ್ ಅಲ್ಲಿ ಇದ್ದಾಗ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದ್ದೆ, ಕಲ್ಚರಲ್ ವೆಲ್ ಬೀಯಿಂಗ್ ಅಂತ. ಸ್ಟಾಫ್ ಎಲ್ಲ ದ ರೆಫರಿಂಗ್ ಅಬೌಟ್ ಲೈಕ್ ಬರ್ನ್ ಔಟ್. ತುಂಬಾ ಜನ ದೇ ಎಕ್ಸ್ಪೀರಿಯನ್ಸ್ ಬರ್ನ್ ಔಟ್ ಇನ್ ವರ್ಕ್. ಹೌ ಡು ವಿ ಟ್ರ್ಯಾಕ್, ಹೌ ಡು ವಿ ಮ್ಯಾನೇಜ್ ಲೈಕ್ ಚೇಂಜಿಂಗ್ ದ ಹ್ಯಾಬಿಟ್. ಸೊ ದೇರ್ ಇಸ್ ಲಾಟ್ ಆಫ್ ಅಪ್ಲಿಕೇಶನ್ಸ್. Absolutely. Behavior change is very powerful. It takes but it's time. difficult to do. Like we all know, ನನಗೆ ಗೊತ್ತಿದೆ ಎಕ್ಸರ್ಸೈಸ್ ಮಾಡೋದು ಬಹಳ ಒಳ್ಳೇದು. ನಾನು ಯಾಕೆ ತುಂಬಾ ಎಕ್ಸರ್ಸೈಸ್ ಯಾಕೆ ಮಾಡೋದಿಲ್ಲ, ಸ್ವಲ್ಪ ಮಾಡ್ತೀನಿ, ಬಟ್ ತುಂಬಾ ಯಾಕೆ ಮಾಡೋದಿಲ್ಲ, ಬಿಕಾಸ್ ಕಷ್ಟ ಇದೆ, ಇನ್ನೊಂದಿದೆ, ನನ್ನ ಮಕ್ಕಳಿದ್ದಾರೆ, ಇದಿದೆ. ಸೊ ಅದು ಹ್ಯಾಬಿಟ್ ಬರಬೇಕು. It takes time and takes accountability. That is there are many models of behavior change, but the commonest model is about accountability. Setting the homework, checking the homework has been done. It's just like ನಿಮ್ಮ ಒಂದು ಪ್ರೋಗ್ರಾಮ್ ಅಂದ್ರೆ ಹೋಮ್ವರ್ಕ್ ತರ ಅನ್ಸುತ್ತೆ ಎಲ್ಲರಿಗೂ. It is like homework. It is exactly like that. So ಅವ್ರದ್ದು ಹಾಗೆ empathy, ಒಂದು ಟ್ರ್ಯಾಕಿಂಗ್ ಮಾಡೋದ್ರಿಂದ ಅವ್ರಿಗೆಲ್ಲ ಒಂದು ಹಾಗೆ ಅವ್ರ ಹ್ಯಾಬಿಟ್ ಸ್ಲೋಲಿ ಅವ್ರದ್ದು ಗ್ರಾಜುವಲಿ ಚೇಂಜ್ ಆಗ್ತಾ ಬರುತ್ತೆ.
ಸೊ ವೆರಿ ನೈಸ್. ಸೊ ಹಾಗೆ ನನ್ನ ಪ್ರೋಗ್ರಾಮ್ ಅಲ್ಲಿ ನಾನು ಪ್ರತಿ ವಾರ ಮನೆಯಲ್ಲೇ ಮದ್ದು ಅಂತ, ಸೊ ಮನೆಯಲ್ಲಿ ಸಿಗೋ ಪದಾರ್ಥದಿಂದ ಹೇಗೆ ನೀವು ಒಂದು ಯುಟಿಲೈಸ್ ಮಾಡ್ಕೋಬಹುದು ಅನ್ನತ. ಸೊ ಇವತ್ತು ನಾನು ತಗೊಂಡಿರೋದು ರಾಗಿ ಫಿಂಗರ್ ಮಿಲೆಟ್. ಸೊ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗೆ ನವಣೆ, ಸಾಮೆ, ಸಜ್ಜೆ, ಹಾರಕ, ಅರ್ಕ, ಕೊರಲೆ, ಬರಗು, ರಾಗಿ, ಜೋಳದಂತಹ ಬೆಳೆಗಳು, ಕಿರುಧಾನ್ಯಗಳು ಎಲ್ಲ ಹವಾಮಾನಕ್ಕೂ ಹೊಂದಿಕೊಂಡು ಬೆಳೆಯುವ ಹೆಚ್ಚು ಪೌಷ್ಟಿಕಾಂಶಗಳನ್ನು, ನಾರಿನಂಶವನ್ನು ಹೊಂದಿರುವ, ನಿಸರ್ಗಕ್ಕೆ ಹಾನಿ ಮಾಡದಂತೆ ಬೆಳೆಯುವ ಈ ಧಾನ್ಯಗಳನ್ನು ಸಿರಿಧಾನ್ಯಗಳೆಂದು ಕೂಡ ಕರೆಯುತ್ತಾರೆ. ಸಿರಿಧಾನ್ಯಗಳಲ್ಲಿ ಒಂದಾಗಿರುವ ರಾಗಿಯನ್ನು ನಿತ್ಯದ ಆಹಾರ ಕ್ರಮದಲ್ಲಿ ಬಳಕೆ ಮಾಡಿದರೆ ಅದ್ಭುತ ಆರೋಗ್ಯ ಲಾಭ ಸಿಗುವುದು. ರಾಗಿಯನ್ನು ನಾವು ನಿತ್ಯವೂ ಬಳಸಿಕೊಂಡರೆ ಅದರಿಂದ ಸಿಗುವಂತಹ ಆರೋಗ್ಯ ಲಾಭಗಳನ್ನು ನೀವು ಪಡೆಯಬಹುದು. ಇಂತಹ ರಾಗಿಯಲ್ಲಿ ಯಾವೆಲ್ಲ ಪೋಷಕಾಂಶಗಳಿವೆ ಅಂತ ಇವಾಗ ನಾವು ತಿಳ್ಕೊಳ್ಳೋಣ. ಬೇರೆ ಯಾವುದೇ ಧಾನ್ಯಗಳಲ್ಲಿ ಇಲ್ಲದೆ ಇರುವಂತಹ ಕ್ಯಾಲ್ಸಿಯಂ ಅಂಶವು ರಾಗಿಯಲ್ಲಿದ್ದು ಇದು ಅಸ್ಥಿರಂಧ್ರತೆ ಸಮಸ್ಯೆಯನ್ನು ಕಡಿಮೆ ಮಾಡುವುದು. ಮಕ್ಕಳಿಗೆ ಆಹಾರ ಕ್ರಮದಲ್ಲಿ ರಾಗಿ ನೀಡಿದರೆ ಅದರಿಂದ ಮೂಳೆಗಳು ಬಲಗೊಳ್ಳುವುದು ಮತ್ತೆ ಹಲ್ಲುಗಳು ಕೂಡ ಬಲಿಷ್ಠವಾಗುವುದು. ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ರಾಗಿಯಲ್ಲಿ ಇರುವಂತಹ ನಾರಿನಂಶವು ನೆರವಾಗಲಿದೆ. ಅಕ್ಕಿ ಮತ್ತು ಬೇರೆ ಧಾನ್ಯಗಳಿಗೆ ಹೋಲಿಕೆ ಮಾಡಿದರೆ ಇದರಲ್ಲಿ ಆಹಾರದ ನಾರಿನಂಶವು ಹೆಚ್ಚಾಗಿದೆ. ಇದರಿಂದ ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆಗಳು ಕೂಡ ದೂರವಾಗುವುದು. ರಾಗಿ ತಿಂದರೆ ಅದು ಹೊಟ್ಟೆ ತುಂಬಿದಂತೆ ಮಾಡುವುದು, ಹಾಗೆ ಪದೇ ಪದೇ ತಿನ್ನುವುದನ್ನು ಕೂಡ ಇದು ಕಡಿಮೆ ಮಾಡುವುದು. ಪಾಲಿಫೆನಾಲ್ ಅಂಶವು ರಾಗಿಯಲ್ಲಿದ್ದು ಇದು ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು. ಲೆಸಿಥಿನ್ ಮತ್ತೆ ಮೆಥಿಯೋನಿನ್ ಎನ್ನುವ ಅಮಿನೋ ಆಮ್ಲವು ಇದರಲ್ಲಿದ್ದು ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ತಗ್ಗಿಸುವುದು ಹಾಗೂ ಯಕೃತ್ಗೆ ಕೊಬ್ಬು ಕರಗಿಸಲು ನೆರವಾಗುವುದು. ರಾಗಿಯಲ್ಲಿ ಇರುವಂತಹ ಕಬ್ಬಿಣಾಂಶವು ರಕ್ತಹೀನತೆ ನಿವಾರಣೆ ಮಾಡಲು ನೆರವಾಗುವುದು ಹಾಗೂ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಣೆ ಮಾಡುವುದು. ಇದರಲ್ಲಿ ನೈಸರ್ಗಿಕ ಕಬ್ಬಿಣಾಂಶ ಮತ್ತು ವೈಟಮಿನ್ ಸಿ ಇದ್ದು ಇದರಿಂದ ಕಬ್ಬಿಣಾಂಶವು ಬೇಗನೆ ಹೀರಿಕೊಳ್ಳುವುದು. ಗ್ಲುಟೇನ್ ಸೂಕ್ಷ್ಮತೆ ಇರುವವರಿಗೆ ರಾಗಿಯು ವರದಾನವಾಗಿದೆ. ಬೇರೆ ಧಾನ್ಯಗಳಲ್ಲಿ ಗ್ಲುಟೇನ್ ಅಂಶವು ಇದ್ದು ರಾಗಿಯಲ್ಲಿ ಇದು ಶೂನ್ಯವಾಗಿದೆ. ರಾಗಿಯು ಹೊಟ್ಟೆ ತುಂಬಿದಂತೆ ಮಾಡುವುದು. ಇದರಲ್ಲಿ ಬೇರೆ ಧಾನ್ಯಗಳಿಗಿಂತ ಕೊಬ್ಬಿನಂಶವು ತುಂಬಾ ಕಡಿಮೆ ಇದೆ ಮತ್ತು ಒಳ್ಳೆಯ ಕೊಬ್ಬನ್ನು ಹೊಂದಿದೆ. ತೂಕ ಇಳಿಸಿಕೊಳ್ಳಲು ಬಯಸುವವರು ರಾಗಿಯನ್ನು ಅನ್ನ ಮತ್ತು ಗೋಧಿ ಬದಲಿಗೆ ಬಳಕೆ ಮಾಡಬಹುದು. ಅಮಿನೋ ಆಮ್ಲವು ತೂಕ ಇಳಿಸಲು ಕೂಡ ಸಹಕಾರಿಯಾಗಿದೆ. ರಾಗಿಯನ್ನು ನಿತ್ಯವೂ ಬಳಕೆ ಮಾಡಿದರೆ ಅದರಿಂದ ನಿದ್ರಾಹೀನತೆ, ಆತಂಕ ಮತ್ತು ಖಿನ್ನತೆ ದೂರ ಮಾಡಬಹುದು. ಇದರಲ್ಲಿ ಇರುವಂತಹ ಅಮಿನೋ ಆಮ್ಲವು ನೈಸರ್ಗಿಕ ಖಿನ್ನತೆ ನಿವಾರಕವಾಗಿ ಕೆಲಸ ಮಾಡುವುದು. ನಿಯಮಿತವಾಗಿ ಮೈಗ್ರೇನ್ ಸಮಸ್ಯೆ ಎದುರಿಸುತ್ತಿರುವವರಿಗೆ ಇದು ಒಳ್ಳೆಯದು. ಬೆಳೆಯುತ್ತಿರುವಂತಹ ಮಕ್ಕಳಿಗೆ ರಾಗಿ ನೀಡಿದರೆ ಅದು ದೇಹಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಪೋಷಕಾಂಶಗಳನ್ನು ಒದಗಿಸುವುದು. ರಾಗಿಯು ಮಕ್ಕಳ ಬೆಳವಣಿಗೆಗೆ ಸಹಾಯಕಾರಿ. ರಾಗಿಯನ್ನು ಮಕ್ಕಳಿಗೆ ನೀಡಿದರೆ ಅದರಿಂದ ಸಿಗುವ ಲಾಭವು ಹಲವಾರು. ಟ್ರಿಪ್ಟೋಫಾನ್ ಎನ್ನುವ ಅಮಿನೋ ಆಮ್ಲವು ರಾಗಿಯಲ್ಲಿ ಅಧಿಕ ಮಟ್ಟದಲ್ಲಿದ್ದು ಇದು ಹಸಿವು ತಗ್ಗಿಸುವುದು. ಇದು ನರ ವ್ಯವಸ್ಥೆಯನ್ನು ಉತ್ತಮಪಡಿಸುವುದು, ನೆನಪಿನ ಶಕ್ತಿ ಉತ್ತೇಜಿಸುವುದು ಮತ್ತೆ ಮನಸ್ಸನ್ನು ಶಾಂತವಾಗಿರಿಸುವುದು. ರಾಗಿಯು ಆತಂಕ ಮತ್ತೆ ನಿದ್ರಾಹೀನತೆ ಕಡಿಮೆ ಮಾಡಿ ಆರೋಗ್ಯಕಾರಿ ನಿದ್ರೆ ನೀಡುವುದು. ರಾಗಿಯಲ್ಲಿ ಇರುವಂತಹ ಟ್ರಿಪ್ಟೋಫಾನ್ ಅಂಶವು ನರಪ್ರೇಕ್ಷೆಗಳಿಗೆ ಸೆರಾಟೋನಿನ್ ಮಟ್ಟವನ್ನು ಸಮತೋಲನಕ್ಕೆ ತರುವುದು. ರಾಗಿ ಮುದ್ದೆ, ನಾಟಿಕೋಳಿ ಸಾರು ಅಂದ್ರೆ ನಮ್ಮ ಕನ್ನಡಿಗರಿಗೆ ಹೆಚ್ಚಿನವರು ಈ ಬಾಯಿ ಚಪ್ಪರಿಸುವರು. ಇದು ತುಂಬಾ ರುಚಿಕರ ಮಾತ್ರವಲ್ಲದೆ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ರಾಗಿಯನ್ನು ಮುದ್ದೆಯಾಗಿ ಪ್ರತಿನಿತ್ಯವೂ ಆಹಾರ ಕ್ರಮದಲ್ಲಿ ಬಳಕೆ ಮಾಡುವವರು. ಇನ್ನು ಕೆಲವರು ರಾಗಿಯ ರೊಟ್ಟಿ ಮಾಡಿಕೊಂಡು ಅದನ್ನು ಬಳಸೋರು. ಸೊ ಹೀಗೆ ರಾಗಿ ರೊಟ್ಟಿ, ರಾಗಿ ದೋಸೆ. ಸೊ ರಾಗಿಯಿಂದ ನಮಗೆ ಎಷ್ಟೊಂದು ಉಪಯೋಗ ಇದೆ ಅನ್ನೋದು, ಅದರಲ್ಲಿ ಎಷ್ಟೊಂದು ಪೋಷಕಾಂಶ ಇದೆ, ಎಷ್ಟೊಂದು ನಮ್ಮ ಆರೋಗ್ಯವನ್ನ ಕಾಪಾಡಲು ತುಂಬಾ ಉಪಯುಕ್ತ ಆಗುತ್ತೆ ಅಂತ ನಿಮ್ಗೆ ಈ ಮಾಹಿತಿ ಉಪಯುಕ್ತ ಆಗುತ್ತೆ ಅಂತ ತಿಳ್ಕೊಂತೀನಿ. ಹಾಗೆ ಬನ್ನಿ ಈ ವಾರ ಕನ್ನಡ ಮೂವೀಸ್ ಯಾವ್ದಾದ್ರು ರಿಲೀಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಈ ವಾರ 8 ಕನ್ನಡ ಹೊಸ ಮೂವಿ ರಿಲೀಸ್ ಆಗಿದೆ. ಫಸ್ಟ್ ಮೂವಿ ಸಾರಾಂಶ ಅಂತ, ಇದೊಂದು ಡ್ರಾಮಾ ಚಿತ್ರ. ಇದನ್ನ ನಿರ್ದೇಶಿಸಿದ್ದಾರೆ ಸೂರ್ಯ ವಸಿಷ್ಠ ಅವರು. ಪ್ರಮುಖ ಪಾತ್ರದಲ್ಲಿ ದೀಪಕ್ ಸುಬ್ರಹ್ಮಣಿ, ಶ್ರುತಿ ಹರಿಹರನ್, ಶ್ವೇತಾ ಗುಪ್ತಾ ಅವರಿದ್ದಾರೆ. ಇನ್ನೊಂದು ಮೂವಿ ಶಾಕಾಹಾರಿ, ಇದೊಂದು ಕ್ರೈಮ್ ಥ್ರಿಲ್ಲರ್ ಚಿತ್ರ. ನಿರ್ದೇಶಕರು ಸಂದೀಪ್ ಸುಕನ್. ಪ್ರಮುಖ ಪಾತ್ರದಲ್ಲಿ ರಂಗಾಯಣ ರಘು, ನಿಧಿ ಹೆಗಡೆ, ಗೋಪಾಲಕೃಷ್ಣ ದೇಶಪಾಂಡೆ. ಇನ್ನೊಂದು ಮೂವಿ 5D, ಇಟ್ಸ್ ಒಂದು ಕ್ರೈಮ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಇದನ್ನ ನಿರ್ದೇಶಿಸಿದ್ದಾರೆ ಎಸ್ ನಾರಾಯಣ್ ಅವರು. ಪ್ರಮುಖ ಪಾತ್ರದಲ್ಲಿ ಆದಿತ್ಯ, ಅದಿತಿ ಪ್ರಭುದೇವ, ಜ್ಯೋತಿ ರಾಯ್ ಇದ್ದಾರೆ. ಆಮೇಲೆ ಧೀರ ಸಾಮ್ರಾಟ್, ಇದೊಂದು ಆಕ್ಷನ್ ಡ್ರಾಮಾ. ಇದನ್ನ ನಿರ್ದೇಶಿಸಿದ್ದಾರೆ ಪವನ್ ಕುಮಾರ್. ಪ್ರಮುಖ ಪಾತ್ರದಲ್ಲಿ ರಾಕೇಶ್ ಬಿರಾದರ್, ರಾಮೇಶ್ ಭಟ್, ಶೋಭರಾಜ್ ಮತ್ತೆ ಅದ್ವಿತಿ ಶೆಟ್ಟಿ ಇದ್ದಾರೆ. ಸೊ ಹಾಗೆ ಇನ್ನೊಂದು ಮೂವಿ ಲೇಡೀಸ್ ಬಾರ್, ಇದೊಂದು ಡ್ರಾಮಾ ಚಿತ್ರ. ಇದನ್ನು ನಿರ್ದೇಶಿಸಿದ್ದಾರೆ ಎನ್ ಮುಕ್ತಾ ಅವರು. ಹಾಗೆ ಪ್ರಮುಖ ಪಾತ್ರದಲ್ಲಿದ್ದಾರೆ ಹರೀಶ್ ರಾಜ್, ಪ್ರೇರಣಾ ಗೌಡ, ಸೋಮರಾಜ್. ಮತ್ತೆ ಇನ್ನೊಂದು ಮೂವಿ KTM ಅಂತ, ಇದೊಂದು ಕಾಮಿಡಿ ಡ್ರಾಮಾ ರೊಮ್ಯಾನ್ಸ್ ಚಿತ್ರ. ಇದನ್ನು ನಿರ್ದೇಶಿಸಿದ್ದಾರೆ ಅರುಣ್. ಹಾಗೆ
ಇದರಲ್ಲಿ ಪ್ರಮುಖ ಪಾತ್ರದಲ್ಲಿದ್ದಾರೆ ದೀಕ್ಷಿತ್ ಶೆಟ್ಟಿ, ಸಂಜನಾ ದಾಸ್ ಅಂತ. ಮತ್ತೆ ಇನ್ನೊಂದು 2 ಮೂವಿ ಇದೆ, ರವಿಕೆ ಪ್ರಸಂಗ, ಇದೊಂದು ಕಾಮಿಡಿ ಡ್ರಾಮಾ, ಹೆಸರು ತುಂಬಾ ವಿಯರ್ಡ್ ಆಗಿದೆ. ಸಂತೋಷ ಕೊಂಡೆಕರಿ ಅವರು ನಿರ್ದೇಶಿಸಿದ್ದಾರೆ. ಪ್ರಮುಖ ಪಾತ್ರದಲ್ಲಿ ಗೀತಾ ಭಾರತಿ ಭಟ್ ಮತ್ತೆ ಸುಮನ್ ರಂಗನಾಥ್ ಅವರಿದ್ದಾರೆ. ಮತ್ತೆ ಇನ್ನೊಂದು ಮೂವಿ ಅಬ್ಬಬ್ಬ ಅಂತ, ಇದು ಒಂದು ಕಾಮಿಡಿ ರೊಮ್ಯಾನ್ಸ್, ಇದನ್ನು ನಿರ್ದೇಶಿಸಿದ್ದಾರೆ KM ಚೈತನ್ಯ. ಪ್ರಮುಖ ಪಾತ್ರದಲ್ಲಿದ್ದಾರೆ ಅಮೃತ ಅಯ್ಯಂಗಾರ್ ಮತ್ತೆ ಲಿಖಿತ್ ಶೆಟ್ಟಿ. ಸೊ ಫ್ರೆಂಡ್ಸ್, ಈ ವಾರ 8 ಕನ್ನಡ ಮೂವಿ ರಿಲೀಸ್ ಆಗಿದೆ. ನಮ್ಗೆ OTT ಬರೋ ತನಕ ಕಾಯ್ಬೇಕನ್ಸುತ್ತೆ. ಅಂದ್ರೆ ಇಟ್ಸ್ ಅ ಪ್ಯಾನ್ ಇಂಡಿಯಾ ಮೂವಿ. ಸೊ ಯಾರ ಬೆಂಗಳೂರಲ್ಲಿ ಇದ್ದಾರೆ ಎಲ್ಲ ಲಕ್ಕಿ ಅಂತ ಹೇಳ್ಬೋದು ಕರ್ನಾಟಕದಲ್ಲಿರೋರು. ಸೊ ನಮ್ಮ ಸಂದರ್ಶನ ರಾಘವ್ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಇನ್ನೊಂದು 5-6 ನಿಮಿಷ ಇದೆ. ನಾವು ಅವ್ರಿಗೆ ರಾಘವ್ ಅವರ ಇವರ ವರ್ಕ್ ನ ಗುರುತಿಸಿ ಎಷ್ಟೊಂದು ಸಂಘ ಸಂಸ್ಥೆಗಳು ಇವರಿಗೆ ಅವಾರ್ಡ್ಸ್ ನ ಕೊಟ್ಟು ಗೌರವಿಸಿದೆ. ಅವ್ರಿಗೆ 2017 ಅಲ್ಲಿ ಶಾರ್ಕ್ ಟ್ಯಾಂಕ್ ಪ್ರೋಗ್ರಾಮ್ ನಲ್ಲಿ ಅವರೊಂದು ಅಪಿಯರ್ ಆಗಿದ್ರು. ಹಾಗೆ ಎಮರ್ಜಿಂಗ್ ಕಂಪನಿ ಆಫ್ ದ ಇಯರ್ 2017 ಅಲ್ಲಿ ಆಸ್ ಬಯೋಟೆಕ್ ಮತ್ತೆ ಜಾನ್ಸನ್ ಅಂಡ್ ಜಾನ್ಸನ್ ಇಂದ ಅವ್ರಿಗೆ ಅವಾರ್ಡ್ ಬಂದಿದೆ. ಹಾಗೆ ಬೆಸ್ಟ್ ಗ್ಲೋಬಲ್ ಸ್ಟಾರ್ಟ್ಅಪ್ ಅಂತ ಕೂಡ ಸರ್ ರಿಚರ್ಡ್ ಬ್ರಾನ್ಸನ್ ಇಂದ ಬಂದಿದೆ. ಹಾಗೆ ಬೆಸ್ಟ್ ಸ್ಟಾರ್ಟ್ಅಪ್ ಕ್ರಿಯೇಟಿಂಗ್ ಸೋಷಿಯಲ್ ಇಂಪ್ಯಾಕ್ಟ್ ಅಂತ ಸ್ಟೀವ್ ವೊಜ್ನಿಯಾಕ್ ಇಂದ ಬಂದಿದೆ. ಹಾಗೆ ಯಂಗ್ ಬಿಸಿನೆಸ್ ಲೀಡರ್ ನ್ಯೂ ಸೌತ್ ವೇಲ್ಸ್ 2022 ಮತ್ತೆ ದ EY ಆಕ್ಸಿಲರೇಟಿಂಗ್ ಎಂಟರ್ಪ್ರಿನರ್ ಅವಾರ್ಡ್, ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಕ್ಯಾನ್ಸರ್ ಆರೈಕೆಯನ್ನು ಬದಲಾಯಿಸಲು ನವೀನ ಆರೋಗ್ಯ ಪರಿಹಾರವಾಗಿ ಈ ಒಸಾರಾ ಹೆಲ್ತ್ ಅನ್ನು ರಚಿಸುವ ಉಪಕ್ರಮಕ್ಕೆ ಇವರು ಈ ಒಂದು ಪ್ರಶಸ್ತಿಯನ್ನ ಕೊಡಲಾಗಿದೆ. ಸೊ ಹೀಗೆ ರಾಘವ್ ಅವರಿಗೆ ಹಲವಾರು ಪ್ರತಿಷ್ಠಿತ ಗೌರವಗಳು, ಅವಾರ್ಡ್ಸ್ಗಳು ಕೂಡ ಬಂದಿದೆ. ಬನ್ನಿ ರಾಘವ್ ಅವ್ರ ಮೂಲಕನೇ ಇವರ ಒಂದು ಅವಾರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಮೊದಲನೇದಾಗಿ ಶಾರ್ಕ್ ಟ್ಯಾಂಕ್ ಅಂದ್ರೆ ನನಗೆ ತುಂಬಾ ಇಂಟ್ರೆಸ್ಟ್, ಅದ್ರ ಬಗ್ಗೆ ಸ್ವಲ್ಪ ಕೇಳೋಣ. ಸೊ ನಾನು ಶಾರ್ಕ್ ಟ್ಯಾಂಕ್ ಅಲ್ಲಿ ಬಂದಿದ್ದು 2017 ಅಲ್ಲಿ. ನಾವು Osara Health, previously ನಮ್ಮ ಹೆಸರಿದ್ದು CancerAid ಅಂತ. ಸೊ ನಾವಲ್ಲಿ ಹೋಗಿದ್ವಿ. ಎಕ್ಸ್ಪೀರಿಯನ್ಸ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅದು ಎಕ್ಸ್ಪೀರಿಯನ್ಸ್ ಇದ್ದಿದ್ದು. ನಾನು ಯಾವತ್ತೂ ಟಿವಿ ಮೇಲೆ ಬಂದಿರಲಿಲ್ಲ ಮುಂಚೆ. ಸೊ ಫಸ್ಟ್ ಟೈಮ್ ನಾನು ಟಿವಿ ಮೇಲೆ. ಸೊ ಅದು ಸ್ಟುಡಿಯೋಗೆ ಹೋಗಿದ್ವಿ. ಇಲ್ಲೇ ರಿಯಾಲಿಟಿ ಶೋ ಟಿವಿ. ಇಟ್ ವಾಸ್ ಬಿಗ್ ಒಂಥರ ಗೋಡೌನ್ ತರ ಇದರಲ್ಲಿ ವೇರ್ ಹೌಸ್ ಅಲ್ಲಿ ಶೂಟ್ ಮಾಡಿದ್ರು. ಅಂಡ್ ಆಕ್ಚುಲಿ ಅದು ರಿಯಲ್ ಅಂದ್ರೆ ರಿಯಾಲಿಟಿನೇ. ಬಿಕಾಸ್ ನಾವು ಆ ಶೂಟಿಂಗ್ ಮುಂಚೆ, ಅದು ಕ್ಯಾಮ್ರಾ ರೋಲಿಂಗ್ ಗಿಂತ ಮುಂಚೆ ನಾವು ಒಂದು ರೂಮ್ ಅಲ್ಲಿ ಕೂತಿದ್ವಿ. ಆ ರೂಮ್ ಅಲ್ಲಿ ಜಸ್ಟ್ ನಾವು ಸೂಟ್ ಹಾಕೊಂಡು ಅವ್ರು ಕೇಳಿದ್ರು, ನೀವು ಡಾಕ್ಟರ್ಗಳು ಸ್ಟೆಥೋಸ್ಕೋಪ್ ಹಾಕೊಂಡ್ ಬಾ, ಲ್ಯಾಬ್ ಕೋಟ್ ಹಾಕೊಂಡ್ ಬಾ ಅಂತ ಹೇಳಿದ್ರು. ನನ್ಗೆ ಲ್ಯಾಬ್ ಕೋಟ್ ಇರ್ಲೂ ಇಲ್ಲ. ನಾವು ರೇಡಿಯೇಷನ್ ಆಂಕಾಲಜಿ ಆಗಿ ನನ್ನ ಸ್ಟೆಥೋಸ್ಕೋಪ್ ಅಷ್ಟೊಂದು ಉಪಯೋಗಿಸೋದು ಇಲ್ಲ. ನಾನು ಚಿಕ್ಕ ಜೂನಿಯರ್ ಡಾಕ್ಟರ್ ಇದ್ದಾಗ ಉಪಯೋಗಿಸಿದೆ. ಬಟ್ ಆಂಕಾಲಜಿಸ್ಟ್ ಜನರಲಿ ಸ್ಪೀಕಿಂಗ್. ಸೊ ನಾನು ಯಾರನ್ನಾದ್ರೂ ಬಾರೋ ಮಾಡ್ಬೇಕಾಗಿತ್ತು. ಅದನ್ನ ಹಾಕೊಂಡು ನಾನು ಸುಮ್ಮನೆ ಅಲ್ಲಿ ಕೂತಿದ್ದೆ. ಆಮೇಲೆ ಗೇಟ್ ಓಪನ್ ಆಗತ್ತೆ, ಅಲ್ಲಿ ಹೋಗ್ತೀವಿ. ಒಂದು ಗಂಟೆ ಶೂಟಿಂಗ್ ಆಗಿತ್ತು. ಸೊ ಆಮೇಲೆ and quite confrontational questions. So our judges in the Shark Tank, they're quite most of them are over $1 billion in net worth, and they're all successful business people. And the question is, our ದುಡ್ಡು ನಮ್ಮ ಕಂಪನಿಯಲ್ಲಿ ಹಾಕ್ತಾರಾ ಅಂತ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಕೇಳೋದು. ಬಟ್ ಲೈವ್ ಕೇಳ್ತೀವಿ. ಅವ್ರು ನಾನು ಯಾವತ್ತೂ ಮುಂಚೆ ನೋಡಿಲ್ಲ, ಮುಂಚೆ ಮಾತಾಡಿಲ್ಲ. ಲೈವ್ ಶೋ. ಅಲ್ಲಿ ಒಂದು ಎಕ್ಸ್ ಇರುತ್ತೆ, ಮಾರ್ಕ್ ಸ್ಪಾಟ್. ಅದ್ರ ಮೇಲೆ ನಿಂತ್ಕೊಂಡು ನಾವು ಪಿಚ್ ಮಾಡ್ತೀವಿ ಒಂದು 8-9 ಮಿನಿಟ್ಸ್ ಕಂಪನಿ ಪ್ರೆಸೆಂಟೇಷನ್. ನಾವ್ ಏನ್ ಮಾಡ್ತೀವಿ, ನಾವು ಯಾವ ನಮ್ ಬ್ಯಾಕ್ ಗ್ರೌಂಡ್, ಕಂಪನಿ ಫೈನಾನ್ಸಸ್ ಏನಿದೆ, ನಾವು ಹೆಂಗ್ ಇದನ್ನ ಇದು ಮಾನಿಟೈಸ್ ಆಗುತ್ತೆ, ರೆವೆನ್ಯೂ ಹೆಂಗ್ ಬರುತ್ತೆ, ನಮ್ ಪ್ರೊಜೆಕ್ಷನ್ಸ್ ಏನು, ಅದೆಲ್ಲ ಕ್ವೆಶನ್ಸ್ ಕೇಳ್ತೀವಿ. ಅಂಡ್ ಕ್ವೆಶನ್ಸ್ ನಾವ್ ವಾಪಸ್ ಕೇಳ್ತಾರೆ ನಮ್ಗೆ, ನೀನ್ ಇದನ್ನ ಯೋಚನೆ ಮಾಡಿದ್ಯಾ, ಅದನ್ನ ಯೋಚನೆ ಮಾಡಿದ್ಯಾ. ಸೊ ಅದು ಒಂದು 45 ನಿಮಿಷ ಆಗುತ್ತೆ ಆ ಫುಲ್ ಶೂಟಿಂಗ್. ಅದು 45 ನಿಮಿಷ ನಾವು ಆ ಫುಲ್ ವರ್ಷದಲ್ಲಿ 2017 ಸೀಸನ್ ಅಲ್ಲಿ 2 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಕನ್ಸಾಲಿಡೇಟ್ ಆಯ್ತು. ನಮ್ದು ಒಂದು, ಇನ್ನೊಂದು ಸೊ ಹಂಡ್ರೆಡ್ಸ್ ಆಫ್ ಕಂಪನೀಸ್ ಪಿಚ್ ಮಾಡ್ತಾರೆ. ಬಟ್ ಸೊ ನಾವು 16 ಮಿನಿಟ್ಸ್ ಅದು ನ್ಯಾಷನಲ್ ಟಿವಿ ಮೇಲೆ, ಚಾನಲ್ 10 ಮೇಲೆ, ಯೂಟ್ಯೂಬ್ ಅಲ್ಲೂ ಇದೆ. It's very interesting. And all 5 ಜನ ಶಾರ್ಕ್ ಜಡ್ಜಸ್ ಹೂ ಅಂದ್ರು, ನಮಗೆ ದುಡ್ಡು ಕೊಡ್ತಾರೆ ಅಂತ. ಆಮೇಲೆ ನಮಗೆ ವಾಪಸ್ ಪವರ್ ಬಂತು, ಯಾರನ್ನ ಚೂಸ್ ಮಾಡ್ಬೇಕೀಗ. ಸೊ ನಾವಿಬ್ಬರನ್ನ ಚೂಸ್ ಮಾಡಿದ್ವಿ. ಆಮೇಲೆ ತಿರ್ಗಿ ಅವ್ರು ಇನ್ವೆಸ್ಟರ್ಸ್ ಇದ್ದಾರೆ, ನಮ್ಗೆ ಬಹಳ ಸಪೋರ್ಟಿವ್ ಇದ್ದಾರೆ, ಮೆಂಟರ್ಶಿಪ್ ಕೊಡ್ತಾರೆ. ಸೊ ಈ ಶಾರ್ಕ್ ಟ್ಯಾಂಕ್ ಅಂದ್ರೆ, ಶಾರ್ಕ್ಸ್ ಅಂದ್ರೆ ಇವರೆಲ್ಲ ಒಂದು ಸ್ಯಾವಿ ಇನ್ವೆಸ್ಟರ್ಸ್. ಸೊ ಇವರೆಲ್ಲ ಒಂದು ಬಿಸ್ನೆಸ್ ಟೈಕೂನ್ಸ್, ಇನ್ವೆಸ್ಟರ್ಸ್. ಅವ್ರನ್ನ
ಶಾರ್ಕ್ ಅಂತ ಕರೀತಾರೆ, ಶಾರ್ಕ್ ಟ್ಯಾಂಕ್ ಇದರಲ್ಲಿ. ಸೊ ಇದೊಂದು ರಿಯಾಲಿಟಿ ಶೋ. ಸೊ ಯಾರಾದ್ರೂ ಅವರದೇ ಒಂದು ಪ್ರಾಡಕ್ಟ್ ಏನಿದೆ ಅವ್ರು ಅದನ್ನ ಸೆಲ್ ಮಾಡ್ತಾರೆ, ಅಂದ್ರೆ ಒಂದು ಪ್ರೆಸೆಂಟೇಷನ್ ಕೊಡ್ತಾರೆ. ಸೊ ಇವ್ರು ಹೇಳ್ದಂಗೆ ಇವರು ಒಸಾರ ಹೆಲ್ತ್ ಬಗ್ಗೆ ಇವರು ಒಂದು ಪ್ರೆಸೆಂಟೇಷನ್ ಕೊಟ್ರು. ಸೊ ಆ ಸ್ಯಾವಿ ಇನ್ವೆಸ್ಟರ್ ತಿಳ್ಕೊಳ್ತಾರೆ, ನಾನು ಇದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ರೆ ನನಗೆ ಏನ್ ರಿಟರ್ನ್ ಬರುತ್ತೆ. ಸೊ ಅದರಲ್ಲಿ ಇವರ ಒಂದು ಈ ಒಸಾರ ಹೆಲ್ತ್ ಈ ಪ್ರಾಡಕ್ಟ್ ಅವ್ರಿಗೆ ತುಂಬಾ ಇಷ್ಟ ಆಗಿ, ಸೊ ಯು ಸೆಲೆಕ್ಟೆಡ್ ಔಟ್ ಆಫ್ 5 ಯು ಸೆಲೆಕ್ಟೆಡ್ 2 ಇನ್ವೆಸ್ಟರ್ಸ್. ಸೊ ಈಗಲೂ ಅವರು ಅದ್ರ ಜೊತೆ ಕೊಲಾಬ್ರೇಟ್ ಮಾಡ್ತಾರೆ, ಮೆಂಟರ್ಶಿಪ್ ಕೊಡ್ತಾರೆ. ಸೊ ದೇ ಹ್ಯಾವ್ so we went to the US recently, and they supported us with how we moved to the US and a few things. So it's been a good story. And our investment, our duddu madidara investment, so they're happy as investors. And so that's what about the reality show. So very interesting. So ಅಲ್ಲಿ ಇರೋದ್ರಲ್ಲಿ ಆ ವರ್ಷದಲ್ಲಿ ನಿಮ್ದು ಎರಡೇ ಕಂಪನಿ ಸೆಲೆಕ್ಟ್ ಆಗಿರೋದು. ನನಗೆ ಅದು ಆಕ್ಚುಲಿ ಅದು ಗೊತ್ತಾಗಲಿಲ್ಲ, ಬಟ್ ಸಿಡ್ನಿ ಮಾರ್ನಿಂಗ್ ಹೆರಲ್ಡ್ ಒಂದೇ ಆರ್ಟಿಕಲ್ ಬರ್ದಿದೆ. ನನಗೆ ಆಕ್ಚುಲಿ ಫೋನ್ ಮಾಡಿದ್ರು ನೆಕ್ಸ್ಟ್ ಇಯರ್ ನಿಮಗೆ ದುಡ್ಡು ಕೊಟ್ರಾ ಅಂತ. ನಾವು ದುಡ್ಡು ಕೊಟ್ರು ಅಂತ ನಾನು ಹೇಳಿದೆ. ಬಟ್ ಆಕ್ಚುಲಿ ಇದ್ದಿದ್ದು ಬಿಕಾಸ್ ಶೋ ನಲ್ಲಿ ಎಲ್ಲಾರ್ಗು ಹೂ ಅಂತಾರೆ, ಬಟ್ ಆಕ್ಚುಲಿ ಆಗೋದು ಟ್ರಾನ್ಸಾಕ್ಷನ್ ಆಗೋದು ಬಹಳ ಕಡಿಮೆ ಯಾಕಂದ್ರೆ ಅವ್ರು ಥಿಂಕ್ ಮಾಡಿ ಮಾಡ್ತಾರೆ. ನಾವ್ ಇವ್ರಿಗೆ ಇನ್ವೆಸ್ಟ್ ಮಾಡಿದ್ರೆ ಏನ್ ಬರುತ್ತೆ ರಿಟರ್ನ್ ಅನ್ನೋದು, ಏರ್ ಮೇಲೆ ಹೂ ಅನ್ನೋದು ಅದ್ರಿಗೇನು ಆಕ್ಚುಲಿ ಲೆಕ್ಕ ಇಲ್ಲ. ಆಮೇಲೆ ಫುಲ್ ಡಿಲಿಜೆನ್ಸ್ ಶುರು ಆಗುತ್ತೆ. ಸೊ ಅದು ಒಂದು 4 ತಿಂಗಳಾಗುತ್ತೆ. ಸೊ ವಿಚ್ ಇಸ್ ಗುಡ್. ಲೈಕ್ ಸೊ ದಟ್ಸ್ ಕಂಗ್ರಾಚುಲೇಷನ್ಸ್. ಹಾಗೆ ನೀವು ಎಷ್ಟೊಂದು ಇದೇ ತರ ಅವಾರ್ಡ್ಸ್ ನ ಎಲ್ಲ ನೀವು ತಗೊಂಡಿದ್ದೀರಾ. ಸೊ ಇಟ್ಸ್ ವೆರಿ ಗುಡ್. ಹಾಗೆ ನಮ್ಮ ಪ್ರೋಗ್ರಾಮ್ ಇನ್ನೇನು ಒಂದು 2 ನಿಮಿಷ ಇದೆ, ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿದೆ. ಇವ್ರು ಎಷ್ಟೊಂದು ಮಾಹಿತಿಗಳನ್ನ ಕೊಟ್ರು. ಹಾಗೆ ನಮ್ಮ ಒಂದು ಕಡೆಯ ಪ್ರಶ್ನೆ, ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಅವ್ರಿಗೆ ಕ್ರಿಕೆಟ್ ಫೆನೆಟಿಕ್ ಅಂತ ಹೇಳ್ಬೋದು. ಆಗ ನಿಮ್ಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ದಟ್ಸ್ ಯುವರ್ ಹಾಬಿ. ನಿಮ್ಗೆ my passion, my hobby. If I was good at cricket, I would have probably preferred that as my career, but I'm not obviously that good a cricketer. So. No, but still that's your hobby and your passion. So that's good. Doctor agi adunu ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. So which is nice. So ನೀವು ನಮ್ಮ ಶ್ರೋತೃಗಳಿಗೆ, ನಮ್ಮ ಆಡಿಯನ್ಸ್ ಗೆ ಏನಾದ್ರು ನಿಮ್ಮ ಕಡೆ ಒಂದು ಮೆಸೇಜ್ ಏನಾದ್ರು ಹೇಳ್ಬೇಕು ಅಂದ್ರೆ? Look, I mean, previous message I'm carried. I think one of the things that I was really excited about talking today was screening, because something that I've seen in Indian community is that we don't access screening programs. So, I was thinking today, what is the point of me speaking today? And even if one person who wasn't going to access the screening program listens to this and then goes and gets the screening and they find out the problem earlier, I think that is worthwhile, like doing something, So that to me is something that I wish in our community we have less stigma around diseases like cancer, and we talk about it. We talk about our family history. We go there. We don't sweep it under the rug. So I think if that was something that I can hopefully get someone to do, I think is very worthwhile thing. So ದಟ್ಸ್ ಗುಡ್. ಒಳ್ಳೆ ಮಾಹಿತಿಗಳನ್ನ ಕೊಟ್ರಿ. ಸೊ ಈ ರಾಘವ್ ಅವರು ಇವತ್ತು ನಮ್ಗೆ ಬಂದು ಅವರು ಟೈಮ್ ಕೊಟ್ಟು ಅವರೊಂದು MBBS MD ಮಾಡಿ ರೇಡಿಯೇಷನ್ ಆಂಕಾಲಜಿ ಆಗಿ ಅವರು ಒಸಾರ ಹೆಲ್ತ್ ಅವರು ಒಂದು CEO ಕೂಡ. ಸೊ ಅವರು ಒಂದು ಕ್ಯಾನ್ಸರ್ ಪೇಷಂಟ್ ಗಳಿಗೆ ಬಹಳಷ್ಟು ಒಂದು ಎಂಪವರಿಂಗ್ ಇಂಡಿವಿಜುವಲ್ ಲಿವಿಂಗ್ ವಿತ್ ಕ್ಯಾನ್ಸರ್ ಅಂತ ಅವರು ಒಂದು ಒಸಾರ ಹೆಲ್ತ್ ಕೇರ್ ಪ್ರೋಗ್ರಾಮ್ ಕೊಡುತ್ತೆ. ಸೊ ಅದನ್ನ ಯೂಸ್ ಮಾಡಿ ನೀವು ಆ ಪ್ರೋಗ್ರಾಮ್ ನ ಅಪ್ಲಿಕೇಶನ್ ಕೂಡ ಇದೆ, OSARA ಒಸಾರ ಹೆಲ್ತ್ ಕೇರ್ ಅಂತ ಅಲ್ಲ. ಸೊ ಅದೊಂದು ಅಪ್ಲಿಕೇಶನ್. ಹಾಗೆ ಇವರು ಎಷ್ಟೊಂದು ಸ್ಕ್ರೀನಿಂಗ್ ಬಗ್ಗೆ ಎಲ್ಲ ಹೇಳಿದ್ರು, GP ನ ಕನ್ಸಲ್ಟ್ ಮಾಡಿ ಸ್ಕ್ರೀನಿಂಗ್ ಮಾಡಿ, ಹಾಗೆ ಎಷ್ಟೊಂದು ಅವರು ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ಚೇಂಜಸ್ ಬಗ್ಗೆ ಮಾಹಿತಿ ಕೊಟ್ಟರು. ಇವರು ಎಷ್ಟೊಂದು ಅವಾರ್ಡ್ಸ್ ಗಳನ್ನ ತಗೊಂಡಿದ್ದಾರೆ. ಸೊ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅಮೂಲ್ಯ ಟೈಮ್ ನಲ್ಲಿ ನೀವು ಎಷ್ಟೊಂದು ಮಾಹಿತಿ ಕೊಟ್ಟಿದ್ದೆ, ತುಂಬಾ ಧನ್ಯವಾದ. Thank you so much. Thank you so much. ಮತ್ತೆ ಸಿಗೋಣ ಇದೇ ಟೈಮ್ ನೆಕ್ಸ್ಟ್ ವಾರ. ಬಾಯ್.